ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಒಮ್ಮನಸ್ಸಿನಿಂದ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು, ದೇವರೇ ಆ ವಾಕ್ಯದ ಆಳವಾದ ಸತ್ಯವನ್ನು ಅರಿತುಕೊಳ್ಳಲು ದೇವರಾಗಿರುವ ಕರ್ತನು ನೀವು ಕೊಟ್ಟಂತಹ ಸಂದರ್ಭಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿರಿ. ಇದುವರೆಗೂ ನಡೆಸಿದಂತಹ ದೇವರು ಇನ್ನು ಮುಂದೆಯೂ ನಡೆಸಿರಿ. ದೇವರ ಆತ್ಮನ ಬಲವಾದ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದೋಣ. ನೋಹನ ದಿನಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಇಬ್ಬರ ದಿವಸಗಳ ಕುರಿತಾಗಿ ನಾವು ವಾಕ್ಯದಲ್ಲಿ ನೋಡುವಾಗ, ನೋಹನ ಕುರಿತಾಗಿ ಆದಿಕಾಂಡ ಪುಸ್ತಕ 5 ಹಾಗೂ 6ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಲೋಟನ ಕುರಿತಾಗಿ 18 ಹಾಗೂ 19ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಸೋದೋಮಿನಲ್ಲಿ ನಡೆದಾಗಲೂ ಅದೇ ಸಮಯದಲ್ಲಿ ಲೋಕಾದ್ಯಂತ, ಅಂದು ಇಡೀ ಭೂಮಿಯಲ್ಲೆಲ್ಲ ಅದು ನಡೆಯಿತು. ಹೇಗೆ ಇತ್ತು ಎಂಬುದಾಗಿ ನೀವು ಅದರ ಕುರಿತಾಗಿ ನೋಡುವುದಾದರೆ, ಅಂದು ಜನರು ಕುಡಿಯುತ್ತಿದ್ದರು, ತಿನ್ನುತ್ತಿದ್ದರು, ಮದುವೆ ಮಾಡುತ್ತಾ ಇದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಇವರಿಬ್ಬರಿಗೂ ಅದೇ ಕಾಮನ್ ಆಗಿದೆ. ತಿನ್ನುತ್ತಾ ಇದ್ದರು, ಕುಡಿಯುತ್ತಾ ಇದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು ಎಂಬುದಾಗಿ ಇದೆ. ಇಬ್ಬರಿಗೂ ಕೂಡ ಕಾಮನ್ ಆಗಿ ಏನಿದೆ ಎಂದರೆ, ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಊಟ ಮಾಡುವುದು ತಪ್ಪ ಅಥವಾ ನೀರು ಕುಡಿಯುವುದು ತಪ್ಪ, ಮದುವೆ ಮಾಡಿಕೊಳ್ಳುವಂಥದ್ದು ತಪ್ಪ ಹಾಗೆಂದು ಕೇಳುವುದಾದರೆ ನ್ಯಾಯವಾಗಿ ತಪ್ಪಲ್ಲ. ಯಾಕೆಂದರೆ ದೇವರೇ ಇದೆಲ್ಲವನ್ನು ಕೂಡ ಏನು ಮಾಡಿದ್ದಾರೆ? ಆದಿಕಾಂಡ 2:9ರಲ್ಲಿ ಅವರೇ ಎಲ್ಲವನ್ನು ಕೂಡ ಸೇವಿಸುವುದಕ್ಕೆ ಹೇಳಿದ್ದಾರೆ, ದೇವರೇ ತಿನ್ನುವುದಕ್ಕೆ ಹೇಳಿದ್ದಾರೆ. ಆಮೇಲೆ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಮದುವೆ ಮಾಡಿಕೊಳ್ಳುವುದಕ್ಕೆ ಅವರೇ ಹೇಳಿದ್ದಾರೆ. ಹಾಗಾದರೆ ತಿನ್ನುವುದು ತಪ್ಪ, ಕುಡಿಯುವುದು ತಪ್ಪ? ಕುಡಿಯುವುದು ಅಂದರೆ ನೀರು ಕುಡಿಯುವಂಥದ್ದು ಹೇಳುತ್ತಿದ್ದೇನೆ, ಅದು ತಪ್ಪ? ಅಥವಾ ಮದುವೆ ಮಾಡಿಕೊಡುವಂಥದ್ದು ತಪ್ಪ ಎಂಬುದಾಗಿ ಕೇಳುವುದಾದರೆ ಅದು ತಪ್ಪಲ್ಲ. ಆದರೆ ಅದಕ್ಕೆ ಅರ್ಥವನ್ನು ಇನ್ನೊಂದು ಕಡೆ ಹೇಳುತ್ತಾರೆ, ಅದನ್ನು ಓದಿರಿ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಾಕ್ಯ. 21ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದಿರಿ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಊಟ ಮಾಡುವುದರ ಕುರಿತಾಗಿ ಏನು ಹೇಳಿದ್ದಾರೆ? ಅತಿ ಭೋಜನದ ಮದಡಿನಿಂದಲೂ. ಆಮೇಲೆ ಕುಡಿಯುವುದಕ್ಕೆ ಏನು ಹೇಳಿದ್ದಾರೆ? ಅಮಲಿನಿಂದಲೂ. ಮೂರನೆಯದಾಗಿ ಮದುವೆ ಮಾಡಿಕೊಡುವುದರ ಕುರಿತಾಗಿ ಏನು ಹೇಳಿದ್ದಾರೆ? ಪ್ರಪಂಚದ ಚಿಂತೆಗಳಿಂದಲೂ. ನಿಮ್ಮ ಹೃದಯ ಭಾರವಾಗಿರಲಾಗಿ. ಈ ಮೂರಕ್ಕೂ ಕೂಡ ಅಲ್ಲಿ ಅರ್ಥವನ್ನು ಕೊಡುತ್ತಾರೆ. ಒಂದು ಅತಿ ಭೋಜನ, ಎರಡನೆಯದಾಗಿ ಅಮಲಿನಿಂದಲೂ, ಮೂರನೆಯದಾಗಿ ಪ್ರಪಂಚದ ಚಿಂತೆಗಳಿಂದಲೂ ಎಂಬುದಾಗಿ ಇದೆ. ಈ ಮೂರು ಕಾರ್ಯಗಳು ಕೂಡ ನೋಹನ ಕಾಲದಲ್ಲೂ ಇತ್ತು, ಲೋಟನ ಕಾಲದಲ್ಲೂ ಕೂಡ ಇತ್ತು. ಹಾಗಾದರೆ ಊಟ ಮಾಡುವಂಥದ್ದು ತಪ್ಪ ಎಂಬುದಾಗಿ ಕೇಳುವುದಾದರೆ, ಅತಿ ಭೋಜನ ತಪ್ಪು, ಊಟ ಮಾಡುವಂಥದ್ದು ತಪ್ಪಲ್ಲ, ಅತಿ ಭೋಜನ ತಪ್ಪು. ಅದೇನೆಂದರೆ, ದೇವರು ಬಂದು ಬೈಬಲ್ನಲ್ಲಿ ಎಲಿಯನಿಗೆ ಊಟ ಕೊಟ್ಟಿದ್ದು 2 ವೇಳೆ ಅಲ್ವಾ? ಎಲಿಯನಿಗೆ ದೇವರು ಊಟ ಕೊಟ್ಟಿದ್ದು 2 ವೇಳೆ, ನಮಗೆ ನೇಮಿಸಿರುವಂಥದ್ದು 3 ವೇಳೆ ಅಲ್ವಾ? ನಾವು ಹಾಗೆ ತಾನೇ ನೇಮಿಸಿಕೊಂಡಿದ್ದೇವೆ. ದೇವರು ನೇಮಿಸಿದಂಥದ್ದು 2 ವೇಳೆ, ಬೆಳಗ್ಗೆ ಹಾಗೂ ಸಾಯಂಕಾಲ ಮಾತ್ರವೇ. 2 ವೇಳೆ ದೇವರು ಎಲಿಯನಿಗೆ ಆಹಾರ ಕಳುಹಿಸಿದರೆಂಬುದಾಗಿ ನೋಡುತ್ತೇವೆ. ನಾವು ನಮಗೆ ಆಹಾರವನ್ನು 3 ವೇಳೆ ನೇಮಿಸಿಕೊಂಡಿದ್ದೇವೆ. ಈಗ ಕಡೆಯ ಕಾಲದಲ್ಲಿ ನೋಡಿರಿ, ನಮಗೆ ವೇಳೆಯೇ ಇಲ್ಲ. ಈ ಕಡೆ ಹೋಗುವಾಗಲೂ ಬಾಯಿ ಆಡಿಸುತ್ತೇವೆ, ಆ ಕಡೆಯಿಂದ ಬರುವಾಗಲೂ ಬಾಯಿ ಆಡಿಸುತ್ತಲೇ ಇರುತ್ತೇವೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ, ಅದಕ್ಕೂ ಮುಂಚೆ ಟೀ ಇದೆ, ಅದರೊಂದಿಗೆ ಬಿಸ್ಕೆಟ್ ಕೂಡ ಇದೆ. ಆಮೇಲೆ ಮತ್ತೆ 11 ಗಂಟೆಗೆ ಏನೋ ಒಂದು ಸ್ನ್ಯಾಕ್ಸ್ ಇರುತ್ತದೆ. ಆಮೇಲೆ ಮಧ್ಯಾಹ್ನ ಊಟ ಇರುತ್ತದೆ. ಆಮೇಲೆ ಸಾಯಂಕಾಲ ಟೀ ಸ್ನ್ಯಾಕ್ಸ್ ಇರುತ್ತದೆ. ರಾತ್ರಿ ಊಟ ಇರುತ್ತದೆ. ಮಲಗುವುದಕ್ಕಿಂತ ಮುಂಚೆ ಏನಾದರೂ ತಿಂದು ಮಲಗುತ್ತಾರೆ. ಈ ರೀತಿಯಾದ ಆಹಾರ ಪದ್ಧತಿ ಇಂದು ಇದೆ. ನೀವು ನೋಡುವುದಾದರೆ ಚೀನಾದವರು 5 ವೇಳೆ ಊಟ ಮಾಡುತ್ತಾರೆ. ಲೋಕ ಪ್ರಕಾರವಾಗಿ ಅತಿ ಭೋಜನ, ತಿನ್ನುತ್ತಲೇ ಇರುವುದು. ಕೆಲವರಿಗೆ ಅವರಿಗೆ ಮೇಯ್ನ್ ಆಗಿ ತಿನ್ನುವಂಥದ್ದು ಮಾತ್ರ ಅವರಿಗೆ ಲೆಕ್ಕದಲ್ಲಿರುತ್ತದೆ. ನೋಡಿದ್ದೀರಾ? 3 ವೇಳೆ ಎಂದು ಹೇಳುತ್ತಾರೆ, ಅದರ ನಡುವೆ ತಿನ್ನುವಂಥದ್ದು ಯಾವುದೋ ಲೆಕ್ಕದಲ್ಲಿರುವುದಿಲ್ಲ. ಈ ಕಡೆಯಿಂದ ಹೋಗುವಾಗ ಟೇಬಲ್ನಲ್ಲಿ ಇರುವಂಥದ್ದನ್ನು ತಿನ್ನುತ್ತಾರೆ, ಅಲ್ಲಿ ಕಿಚನ್ಗೆ ಹೋಗುವಾಗ ಕೈಗೆ ಸಿಕ್ಕುವುದನ್ನು ತಿನ್ನುತ್ತಾರೆ. ಅದೆಲ್ಲವೂ ಕೂಡ ಅವರ ಲೆಕ್ಕದಲ್ಲಿ ಏನಾಗಲ್ಲ, ಬರುವುದೇ ಇಲ್ಲ. ಹಾಗೆ ತಿಂದು ಏನು ಮಾಡದೇ ಇದ್ದರೂ ಕೂಡ 3 ವೇಳೆ ಏನಾಗುತ್ತದೆ? ಒಳಗೆ ಹೋಗುತ್ತಲೇ ಇರುತ್ತದೆ. ಹಾಗಾದರೆ ನಾವು ಈ ಅತಿ ಭೋಜನ ಎನ್ನುವಂಥ ವಿಷಯವನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಅಂದರೆ, ನಮ್ಮ ಪ್ರಕಾರವಾಗಿ ಕಂಪ್ಯಾರಿಸನ್, ಯಾರೊಂದಿಗೆ ಕಂಪೇರ್ ಮಾಡುತ್ತೇವೆ ಎನ್ನುವಂಥದ್ದು ಮುಖ್ಯ. ಅತಿ ಭೋಜನಕ್ಕೆ ಅವರ ಹಾಗೆಲ್ಲ ನಾವು ತಿನ್ನುತ್ತೇವೆ ಎಂಬುದಾಗಿ ನಾವು ಹೇಳುತ್ತೇವೆ. ನಮ್ಮ ಕಂಪ್ಯಾರಿಸನ್ನೇ ಚೆನ್ನಾಗಿ ತಿನ್ನುವವರೊಂದಿಗೇನೆ ಇರುತ್ತದೆ. ಒಬ್ಬ ಡಾಕ್ಟರ್ ಈ ರೀತಿಯಾಗಿ ಹೇಳುತ್ತಾರೆ,
ಬೆಳಗ್ಗೆನೆ ನಿಮಗೆ ಶುಗರ್ ಇದೆ, ಬೆಳಗ್ಗೆ 2 ಚಪಾತಿ, ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ ತಿನ್ನಿ ಎಂಬುದಾಗಿ ಹೇಳಿದ್ರು. ಆಗ ಅವರು ಕೇಳುತ್ತಾರೆ, ಊಟಕ್ಕಿಂತ ಮುಂಚೆನ ಆದ್ಮೇಲ ಎಂಬುದಾಗಿ. ಈ 2 ಚಪಾತಿ ಎನ್ನುವಂಥದ್ದು ಊಟಕ್ಕಿಂತ ಮುಂಚೆನೆ ಅಥವಾ ಆದ್ಮೇಲ? ಈ ರೀತಿಯಾಗಿ ನಮಗೆ ಅತಿ ಭೋಜನ ಎನ್ನುವಂಥದ್ದು ನಮ್ಮ ಪ್ರಕಾರವಾಗಿ ಅತಿ ಭೋಜನವಾಗಿ ಕಾಣಿಸುವುದಿಲ್ಲ. ಲೋಕ ಪ್ರಕಾರವಾಗಿ ನೀವು ತೆಗೆದುಕೊಳ್ಳಿ. ನನಗೆ ಗೊತ್ತಿರುವ ಹಾಗೆ ಒಂದು ಕಾಲಘಟ್ಟದಲ್ಲಿ ಯಾವುದಾದ್ರೂ ಒಂದು ಅಕೇಶನಲ್ಲಿ ಬೇರೆ ಅವಕಾಶ ಇಲ್ಲದಿದ್ದಾಗ ಹೋಟೆಲ್ಗೆ ಹೋದಂತ ಕಾಲ ಇತ್ತು. ಈಗ ಹೋಟೆಲ್ ಎನ್ನುವಂಥದ್ದು ನಮ್ಮ ದಿನನಿತ್ಯದ ಒಂದು ಭಾಗವಾಗಿ ಮಾರ್ಪಟ್ಟಿದೆ. ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ತಿನ್ನುತ್ತೇವೆ, ಈ ಮಧ್ಯಾಹ್ನ ಒಂದು ವೇಳೆ ಆರ್ಡರ್ ಮಾಡೋಣ. ಈಗ ಆರ್ಡರ್ ಎನ್ನುವಂಥದ್ದು ಬಹಳ ಕ್ಯಾಶುಯಲ್ ಆಗಿದೆ, ಆರ್ಡರ್ ಮಾಡೋಣ. ಅದು ಇಲ್ವಾ, ಭಾನುವಾರ ಕಂಪಲ್ಸರಿಯಾಗಿ ಹೋಟೆಲ್ಗೆ ಹೋಗಲೇಬೇಕು ಎನ್ನುವಂಥ ಕಾಲ ಬಂದಾಯಿತು. ಅಷ್ಟರ ಮಟ್ಟಿಗೆ ಲೋಕ ಅತಿ ಭೋಜನಕ್ಕೆ ಹೋಗಿದ್ದಾಯಿತು. ಆದರೆ ನಾನು ಹೇಳುವುದಕ್ಕೆ ಬಂದದ್ದು ಇದಲ್ಲ. ದೇವರು ಹೇಳುವಂಥ ಅತಿ ಭೋಜನ ಅಂದರೆ ಏನು, ಅತಿಯಾದ ಭೋಜನ ಅಂದರೆ ಏನೆಂಬುದಾಗಿ ಕೇಳುವುದಾದರೆ, ಈ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಆಹಾರ ಎಂಬುದಾಗಿ ಒಂದು ಇದೆ. ಈ ಆತ್ಮಿಕ ಜೀವಿತಕ್ಕೆ ಬೇಕಾದ ಆಹಾರ ಎನ್ನುವಂಥದ್ದು ಅವಶ್ಯ. ಈಗ ನೀವು ಚರ್ಚ್ಗೆ ಬರುತ್ತೀರಾ, ನಿಮಗೆ ಆರಾಧನೆಯಲ್ಲಿ ಆಹಾರ ಕೊಡಲ್ಪಡುತ್ತದೆ. ಅದು 20 ನಿಮಿಷನ ಅಥವಾ 30 ನಿಮಿಷನ ಅನ್ನುವಂಥದ್ದು ಬೇರೆ. ನಿಮಗೆ ಆಹಾರ ಕೊಡಲ್ಪಡುತ್ತದೆ. ಆದರೆ ಈ ಕಾಲದಲ್ಲಿ ಅದು ನಿರ್ದಿಷ್ಟವಾಗಿ ಈ ಕೊರೋನಾ ಆದ ನಂತರವಾಗಿ ಈ ಕಾಲವು ಹೇಗೆ ಆಗಿದೆ ಅಂದರೆ, ನೀವು ಅಧಿಕವಾದ ಆಹಾರವನ್ನು ಸೇವಿಸುವವರಾಗಿದ್ದೀರಾ. ಅಧಿಕವಾದ ಆಹಾರ ಅಂದರೆ ಏನು ಹೇಳ್ತಿದ್ದೀರಾ? ಮುಂಚೆ ಒಂದು ಚರ್ಚ್, ಆ ಚರ್ಚಲ್ಲಿ ಕೊಡಲ್ಪಡುವಂಥ ಉಪದೇಶ, ಅದನ್ನು ನೀವು ಕೇಳುತ್ತೀರಾ, ಅದನ್ನು ಅನುಸರಿಸುತ್ತೀರಾ, ಅದು ನಿಮ್ಮನ್ನು ಬದಲಾಯಿಸುತ್ತದೆ, ನಿಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಷ್ಟಾಗಿರುತ್ತದೆ. ಈಗ ಆ ರೀತಿಯಾಗಿಲ್ಲ ನೋಡಿ. ನೀವು ಯೂಟ್ಯೂಬನ್ನು, ಫೇಸ್ಬುಕ್ಕನ್ನು ನೋಡುವುದಾದರೆ ಕರ್ನಾಟಕದಲ್ಲಿರುವಂಥ ಎಲ್ಲರ ಆಹಾರವೂ ಕೂಡ ಅಲ್ಲಿರುತ್ತದೆ. ಈ ಅಧಿಕವಾದ ಆಹಾರವು ಏನಾಗಿ ಮಾರ್ಪಟ್ಟಿದೆ ಎಂಬುದಾಗಿ ನೋಡುವುದಾದರೆ, ಯಾವುದು ಅವಶ್ಯವೋ ಅದನ್ನು ದಾಟಿ ಎಕ್ಸೆಸ್ ಆಗಿ ಹೋಗುತ್ತಾ ಇದೆ. ಅಧಿಕವಾಗಿ ಏನ್ರಿ, ಅಧಿಕವಾಗಿ ವಾಕ್ಯ ಕೇಳಿದ್ರೆ ತಪ್ಪಾಗುತ್ತದಾ? ಅಧಿಕವಾಗಿ ವಾಕ್ಯ ಕೇಳಿದ್ರೆ ತಪ್ಪಾಗುವುದಿಲ್ಲ. ಈಗ ನಿಮಗೆ ಉದಾಹರಣೆಗೆ ಹೇಳುತ್ತೇನೆ. ನೀವು ಮನೆ ಅಡುಗೆ ನೋಡಿರಿ, ನಮ್ಮ ಅಮ್ಮಂದಿರ ಕೈಯಲ್ಲಿ ತಿಂದಂತಹ ಕಾಲ ನಿಮಗೆ ಗೊತ್ತು ಅಂದುಕೊಳ್ಳುತ್ತೇನೆ. ನಾವೆಲ್ಲ ಅಮ್ಮ ಕೈಯಲ್ಲಿ ತಿನ್ನುವಾಗ ಅವರು ಕಿಚನ್ನಲ್ಲಿ ದೋಸೆ ಹಾಕುತ್ತಲೇ ಇರುತ್ತಾರೆ. ನಾನು ನನ್ನ ಅನುಭವ ಹೇಳುತ್ತೇನೆ. ನಾನು ಪಕ್ಕದಲ್ಲಿ ತಟ್ಟೆ ಹಿಡಿದುಕೊಂಡು ನಿಲ್ಲುತ್ತಾ ಇದ್ದೆ, ಕೂತು ತಿನ್ನುತ್ತಿರಲಿಲ್ಲ. ಪಕ್ಕದಲ್ಲಿ ತಟ್ಟೆ ಹಿಡಿದುಕೊಂಡು ನಿಲ್ಲುತ್ತಾ ಇದ್ದೆ. ಅವರು ದೋಸೆ ಹಾಕುತ್ತಾ ಇರುವಾಗ ಹಾಗೆ ನಾನು ತಿನ್ನುತ್ತಲೇ ಇದ್ದೆ. ಆದರೆ ನಾನು ಇದನ್ನು ಹಾಗೆ ಸ್ಪಿರಿಚುವಲ್ ಆಗಿ ತರುತ್ತೇನೆ. ಸಭೆಯಲ್ಲಿ ನೀವು ಕೂತುಕೊಳ್ಳುವಂತಹ ಕಾಲದಲ್ಲಿ ಒಂದು ಸಂದೇಶವನ್ನು ಒಬ್ಬ ಸೇವಕರ ಬಳಿಯಲ್ಲಿ, ಒಂದು ಕಾರ್ಯವನ್ನು ಕೇಳುತ್ತಿದ್ದಂತಹ ಕಾಲದಲ್ಲಿ ನಿಮಗೆ ಆತ್ಮಿಕವಾದ ಒಬೆಸಿಟಿ ಬರಲಿಲ್ಲ, ಅಜೀರ್ಣವಾಗುತ್ತಿರಲಿಲ್ಲ. ಎಷ್ಟೇ ತಿಂದರೂ ಕೂಡ ಅದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಸಾಕಾಗುವಷ್ಟಿತ್ತು. ಈಗ ಆ ರೀತಿಯಾಗಿಲ್ಲ. ಬಹಳಷ್ಟು ಆಹಾರ, ಮನೆಯ ಆಹಾರವನ್ನು ಬಿಟ್ಟು ಹೊರಗಿನಿಂದ ಬಹಳಷ್ಟು ಆಹಾರ ಬರುತ್ತದೆ. ಇವತ್ತು ನಾವು ಹೇಗೆ ಆಗಿದ್ದೇವೆಂಬುದಾಗಿ ಕೇಳುವುದಾದರೆ, ಸುಮ್ಮನೆ ಇರುವಂತಹ ಸಮಯದಲ್ಲಿ ಎಲ್ಲವನ್ನು ಒಳಗೆ ಹಾಕಿಕೊಳ್ಳುವಂಥದ್ದು. ಅದೇ ಹೇಳುತ್ತೇನೆ, ಸುಮ್ಮನೆ ಇರುವಂತಹ ಸಮಯದಲ್ಲಿ ತಿನ್ನುತ್ತಲೇ ಇದ್ದರೆ ದೇಹದಲ್ಲಿ ರೋಗ ಬರುತ್ತದೆ. ಅವಶ್ಯವಿರುವಷ್ಟು ಮಾತ್ರ ತಿನ್ನಬೇಕು, ಹಸಿವೆ ಇದ್ದಾಗ ತಿನ್ನಬೇಕು. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನೀವು ಓದಿರಿ, ನೀವು ಧ್ಯಾನಿಸಿರಿ. ಆದರೆ ಯಾರಾದರೂ ಅಡಿಗೆ ಮಾಡಿಕೊಡುವಂಥ ಆಹಾರ ಇರುತ್ತದೆ, ಸತ್ಯವೇದವನ್ನು ಬೋಧಿಸುವಂಥದ್ದು. ಅದನ್ನು ಕೇಳುವಾಗ ನೀವು ಯಾವುದನ್ನು ಕೇಳಬೇಕು? ಕರೆಕ್ಟಾಗಿ ಕೂತು ಒಳಗೆ ಸತ್ಯವನ್ನು ಕೇಳಬೇಕು. ಇವರು ಹೇಗೆ ಅಂದರೆ 4 ದಿಕ್ಕಿನಲ್ಲೂ ಅಲೆದು ತಿರುಗಾಡುವಂಥವರು. ಅಲ್ಲಿ ಹೋಗುವಂಥದ್ದು, ಇಲ್ಲಿ ಹೋಗುವಂಥದ್ದು. ಆನಂತರ ಕಡೆಯದಾಗಿ ಏನಾಗುತ್ತದೆ ಗೊತ್ತಾ? ಆ ಸೇವಕರು ಬೀಳುವಾಗ ಇವರು ಕೂಡ ಕಡೆಯದಾಗಿ ಬೀಳುತ್ತಾರೆ. ಅವರು ಹೇಳುತ್ತಾ ಇರುವಂಥ ಉಪದೇಶವು ಸರಿಯಾದ ಉಪದೇಶವಾ? ಅದು ತೋಳಗಳ ಉಪದೇಶವಾ? ಬೈಬಲಲ್ಲಿ ಅನೇಕ ಉಪದೇಶಗಳಿದೆ. ಅದರಲ್ಲಿ ಒಂದು ತೋಳಗಳ ಉಪದೇಶ, ಸಿಂಹದ ಉಪದೇಶ, ಈ ರೀತಿಯಾಗಿ ಅನೇಕ ಉಪದೇಶಗಳು ಬೈಬಲ್ನಲ್ಲಿದೆ. ಆಯಾ ಮೃಗದ ಸ್ವಭಾವದೊಂದಿಗೆ ಉಪದೇಶ ಇದೆ ಎಂದು ಬೈಬಲ್ ಹೇಳುತ್ತದೆ. ಸರ್ಪದ ಹಾಗೆ ಮಾತನಾಡಿತು, ಆಮೇಲೆ ಸರ್ಪದ ಉಪದೇಶ ಎಂಬುದಾಗಿದೆ. ಇದೆಲ್ಲವೂ ಕೂಡ ಸ್ಪಿರಿಚುವಲ್. ಆದರೆ ಯಾವುದು ಬರುತ್ತಾ ಇದೆ ನಿಮಗೆ ಗೊತ್ತಿದೆಯಾ? ಯಾವ ಸತ್ಯವನ್ನು ನೀವು ಕೇಳುತ್ತಾ ಇದ್ದೀರಾ? ಕರೆಕ್ಟಾಗಿ ಕೇಳುತ್ತಿದ್ದೀರಾ? ನಾನು ಒಬ್ಬ ಅಂಕಲೊಂದಿಗೆ ಕೂತು ಮಾತನಾಡುತ್ತಾ ಇದ್ದೆ. ಅವರಿಗೆ 70 ವರ್ಷವಾಗಿದೆ. ಅವರು ಬಹಳಷ್ಟು ಕಮೆಂಟ್ರೀಸನ್ನು ಕೇಳುತ್ತಾರೆ, ವಿಡಿಯೋಸ್ಗಳನ್ನು ನೋಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆ ಅಂಕಲ್ ಕೂತು ಮಾತನಾಡುತ್ತಾ ಇರುವಾಗ ಆ ಅಂಕಲ್ ಆಗಾಗ್ಗೆ ಒಂದು ಮಾತನ್ನು ಹೇಳುತ್ತಿದ್ದರು. ನಾನು ಅವರ ಸಂದೇಶ ಕೇಳಿದೆ ತಮ್ಮ, ಇವರ ಸಂದೇಶ ಕೇಳಿದೆ ತಮ್ಮ, ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ. ನಾನು ಅಂಕಲನ್ನು ನೋಡುತ್ತಲೇ ಇದ್ದೆ. ಈ ವಯಸ್ಸಿನಲ್ಲೂ ಕೂಡ ಹೇಗೆಲ್ಲ ಸಂದೇಶ ಕೇಳುತ್ತಿದ್ದಾರೆ. ಆದರೆ ಅಂತ್ಯವು ಏನಾಗಿದೆ ಗೊತ್ತಾ? ಕನ್ಫ್ಯೂಷನ್. ಇದು ಸರಿನಾ, ಅದು ಸರಿನಾ? ನಾನು ಈಗಲೂ ಹೇಳುತ್ತೇನೆ, ದೇವರು ನಿಮ್ಮನ್ನು ಗಲಿಬಿಲಿಯಲ್ಲಿ ಯಾವತ್ತೂ ಕೂಡ ಬಿಡುವುದೇ ಇಲ್ಲ. ನಮ್ಮ ದೇವರ ಆತ್ಮನು ಸ್ವಸ್ಥ ಬುದ್ಧಿಯುಳ್ಳ ದೇವರ ಆತ್ಮನು. ಒಂದು ಸಂದೇಶವನ್ನು ಕೇಳುವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತಾ ಇದೆ, ಗಲಿಬಿಲಿ ಆಗುತ್ತಿದೆ, ಅಯ್ಯೋ ನನ್ನ ಆತ್ಮಕ್ಕೆ ಇದು ಸರಿ ಹೋಗುತ್ತಾ ಇಲ್ಲ ಎಂಬುದಾಗಿ ಅನಿಸುತ್ತಾ ಇರುವುದಾದರೆ ಆ ಸಂದೇಶದಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರ್ಥ. ಇವತ್ತು ಅತಿ ಭೋಜನ, ಎಲ್ಲಾ ಕಡೆಯಲ್ಲೂ ಕೂಡ ಸಂದೇಶ, ಎಲ್ಲಾ ಕಡೆಯಲ್ಲೂ ಉಪದೇಶ. ಯಾರನ್ನೇ ನೋಡಿದರೂ ಕೂಡ ಸಂದೇಶ. ಅಲ್ಲಿ ಹೋಗಿ ಕೇಳುವುದು, ಇಲ್ಲಿ ಹೋಗಿ ಕೇಳುವುದು. ಪೌಲನು ಹೇಳುತ್ತಾನೆ ಅಲ್ವಾ, ನಾನು ಹೋಗುತ್ತೇನೆ, ಮಂದೆಯನ್ನು ತಪ್ಪಿಸುವಂತ ತೋಳಗಳು ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ.
ಈಗ ಆ ಕಾಲವು ಬಂದಿದೆ. ಸಭೆಗೆ ಬರೆಯುವಾಗ ಹೇಳುತ್ತಾರೆ, 7 ಸಭೆಗಳಿಗೆ ಬರೆಯುವಾಗ, ಪ್ರಕಟಣೆ ಪುಸ್ತಕದಲ್ಲಿ ಬರೆಯುವಾಗ ಒಂದೊಂದು ಸಭೆಗೂ ಹೇಳುತ್ತಾರೆ ನೋಡಿ. ಪೆರ್ಗಮಗೆ ಹೇಳುವಾಗ, ತುಯತೈರಿಗೆ ಹೇಳುವಾಗ, ಬೀಳಾಮನ ಉಪದೇಶ ನಿಮ್ಮಲ್ಲಿರುವಂತವರು ಫಾಲೋ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಎಫೆಸ ಸಭೆಗೆ ಹೇಳುವಾಗ ಹೇಳುತ್ತಾರೆ, ನಿಕೊಲಾಯಿತರ ಉಪದೇಶವನ್ನು ನಾನು ಹಾಗೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಮೇಲೆ ಈ ಪೆರ್ಗಮ ಸಭೆಗೆ ಹೋಗುವಾಗ ನಿಕೊಲಾಯಿತರು ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬುದಾಗಿ ಹೇಳುತ್ತಾರೆ. ತುವತೈರಿಗೆ ಹೇಳುವಾಗ ಯೆಜೆಬೇಲಳ ಉಪದೇಶ ಎಂಬುದಾಗಿ ಇರುತ್ತದೆ. ಒಂದೊಂದು ಕಡೆಯಲ್ಲೂ ಕೂಡ ನೋಡಿ, ಸಭೆಗೆ ವಿರುದ್ಧವಾಗಿ ಸುಳ್ಳು ಉಪದೇಶಗಳು ಬರುತ್ತದೆ. ಈ ಕಾಲಘಟ್ಟದಲ್ಲಿ ಅಧಿಕವಾಗಿ ಇದೆ. ನಿಮಗೆ ಯಾವುದು ಸುಳ್ಳು ಉಪದೇಶ, ಯಾವುದು ಒಳ್ಳೆಯ ಉಪದೇಶ ಎಂಬುದಾಗಿ ಗೊತ್ತಾಗುತ್ತಿಲ್ಲ. ಅದೇ ಸಮಸ್ಯೆ. ಯಾಕಂದ್ರೆ ಇದು ನಾಲೆಡ್ಜ್ ವರ್ಲ್ಡ್. ಈಗ ಜ್ಞಾನವು ಹೆಚ್ಚಾಗಿರುವಂತಹ ಕಾಲ. ನಾವು ದಾನಿಯೇಲ 12:2 ಓದುತ್ತೇವಲ್ವಾ, ತಿಳುವಳಿಕೆ ಹೆಚ್ಚಾಗುವುದು ಎಂಬುದಾಗಿ. ಈ ನಾಲೆಡ್ಜು ಬಿಬ್ಲಿಕಲ್ ಆಗಿ ಕೂಡ ಬಂದಿದೆ. ಬಹಳ ಓದಿದ್ರೆ ನಮಗೆ ನಾಲೆಡ್ಜ್ ಎಂಬುದಾಗಿ ಅಂದುಕೊಂಡಿದ್ದಾರೆ. ಬಹಳಷ್ಟು ಓದುವಂಥದ್ದು ನಾಲೆಡ್ಜ್ ಅಲ್ಲ. ಓದಿರುವಂಥ ಒಂದರಲ್ಲಿ ಬಹಳ ಸ್ಪಷ್ಟವಾಗಿರುವಂಥದ್ದೇ ನಾಲೆಡ್ಜು. ನನಗೆ ಎಲ್ಲ ತಿಳಿದಿರಬೇಕೆನ್ನುವಂಥ ಅವಶ್ಯಕತೆ ಇಲ್ಲ, ಆದರೆ ತಿಳಿದಿರುವಂಥ ಒಂದು ಬಹಳ ಸ್ಪಷ್ಟತೆಯಿಂದ ಗೊತ್ತಿದೆ. ಅದೇ ಮುಖ್ಯ. ನೀವು ನೋಡಿ, ಮುಂಚೆ ಎಲ್ಲ ನೋಡುವುದಾದರೆ ಸ್ಕೂಲ್ಸ್ಗಳಲ್ಲಿ 40 ವರ್ಷಗಳ ಹಿಂದೆ ಹೇಳುತ್ತಿದ್ದರು, ಅಜ್ಜಿಗಳು ಹೇಳುತ್ತಾ ಇದ್ದರು, ಇಡೀ ಸ್ಕೂಲ್ಗೆ ಒಬ್ಬರೇ ಟೀಚರು, ಎಲ್ಲ ಸಬ್ಜೆಕ್ಟ್ಗೂ ಕೂಡ ಒಬ್ಬರೇ ಟೀಚರು, ಅವರೇ ಎಲ್ಲವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಈಗ ಆ ರೀತಿಯಾಗಿಲ್ಲ. ಒಂದೊಂದು ಸಬ್ಜೆಕ್ಟ್ಗೂ ಒಬ್ಬೊಬ್ಬ ಟೀಚರ್ಸ್. ಮುಂಚೆ ಹಾಸ್ಪಿಟಲ್ಗೆ ಹೋಗುವಾಗ ಎಲ್ಲದಕ್ಕೂ ಸೇರಿ ಒಬ್ಬ ಡಾಕ್ಟರ್. ಈಗ ಆ ರೀತಿಯಾಗಿಲ್ಲ. ಒಂದೊಂದಕ್ಕೂ ಕೂಡ ಒಬ್ಬೊಬ್ಬ ಡಾಕ್ಟರ್. ಕಣ್ಣಿಗೆ ಒಬ್ಬರು, ಕಿವಿಗೆ ಒಬ್ಬರು, ಮೂಗಿಗೆ ಒಬ್ಬರು, ಬಾಯಿಗೆ ಒಬ್ಬರು, ಅಲ್ಲಿಗೆ ಒಬ್ಬರು, ಇಡೀ ದೇಹಕ್ಕೆ ಒಬ್ಬರಿದ್ದಾರೆ, ಅವರು MD. ಈ ರೀತಿ ಒಬ್ಬರಿದ್ದಾರೆ. ಕೈಕಾಲಿಗೆ ಒಬ್ಬರು, ಮೂಳೆಗೆ ಒಬ್ಬರು, ನರಕ್ಕೆ ಒಬ್ಬರು, ಆರ್ಟ್ಗೆ ಒಬ್ಬರು. ಈಗ ಸ್ಪೆಷಲಿಸ್ಟ್ ಆಗಿದ್ದಾರೆ. ಯಾಕೆ ಆ ರೀತಿಯಾಗಿದೆ? ಇವರು ಎಲ್ಲದರಲ್ಲೂ ಅಲ್ಲ, ಆದರೆ ಒಂದು ವಿಷಯದಲ್ಲಿ ನಾನು ಜೀನಿಯಸ್, ಒಂದು ವಿಷಯದಲ್ಲಿ ನಾನು ಸ್ಪಷ್ಟವಾಗಿ ಓದಿದ್ದೇನೆ ಎಂದು ಹೇಳುತ್ತಾರೆ. ಇವತ್ತು ನಾವು ಎಲ್ಲವನ್ನು ಕೂಡ ಮೇಲೆ ಹಾಕಿಕೊಳ್ಳುತ್ತೇವೆ ಸ್ಪಿರಿಚುವಲ್ ಆಗಿ. ಇಬ್ರಿಯದಲ್ಲಿ ಆ ರೀತಿ ಹೇಳುತ್ತಾರೆ, ಗ್ರೀಕಲ್ಲಿ ಹೀಗೆ ಹೇಳುತ್ತಾರೆ, ಕನ್ನಡದಲ್ಲಿ ಆ ರೀತಿ ಹೇಳುತ್ತಾರೆ, ಇಂಗ್ಲಿಷಲ್ಲಿ ಈ ರೀತಿ ಹೇಳುತ್ತಾರೆ, ಇಂಗ್ಲಿಷಲ್ಲಿ NIV ಈ ರೀತಿ ಹೇಳುತ್ತದೆ, NKJV ಈ ರೀತಿ ಹೇಳುತ್ತದೆ, ESV ಈ ರೀತಿ ಹೇಳುತ್ತದೆ, KJV ಈ ರೀತಿ ಹೇಳುತ್ತದೆ. ಆಮೇಲೆ ಕಡೆಯದಾಗಿ ಕೇಳಿ ನೋಡಿ, ಎಲ್ಲ ಸೇರಿ ಏನೂ ಇಲ್ಲ. ಇದೆಲ್ಲವನ್ನು ಕೂಡ ಬಿಟ್ಟು ನಂತರವಾಗಿ ಸುಳ್ಳು ಉಪದೇಶದ ಹಿಂದೆ ಹೋಗುತ್ತಾರೆ. ಇಷ್ಟೆಲ್ಲ ಓದಿ, ಆದರೆ ಒಂದು ಬೈಬಲ್, ಕನ್ನಡ ಬೈಬಲ್ ಓದಿ, ಅದನ್ನು ಸರಿಯಾಗಿ ಓದಿರಿ, ಸರಿಯಾಗಿ ಧ್ಯಾನಿಸಿರಿ, ಅದರಲ್ಲಿ ನೀವು ಸ್ಟ್ರಾಂಗ್ ಆಗಿ ಇರ್ರಿ. ಉಳಿದದ್ದು ಆಮೇಲೆ ಓದಬಹುದು, ಬೇಡ ಎಂದು ಹೇಳುತ್ತಿಲ್ಲ. ನಾಲೆಡ್ಜ್ ಅನ್ನುವಂಥದ್ದು ಎಲ್ಲವನ್ನು ಕೂಡ ತಿಳಿದುಕೊಳ್ಳುವುದಕ್ಕೆ ಹೆಸರು ನಾಲೆಡ್ಜ್ ಅಲ್ಲ. ನೀವು ಓದುವಂಥ ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ, ಸ್ಟ್ರಾಂಗ್ ಆಗಿ ಅದರಲ್ಲಿ ಸ್ಥಿರವಾಗಿರಿ. ಈಗ ಯಾರು ಕೂಡ ಬಂದು ಯೇಸು ಕ್ರಿಸ್ತನನ್ನು ದೇವರಲ್ಲ ಎಂಬುದಾಗಿ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ವಂಚಿಸಲು ಆಗಲ್ಲ. ಯಾಕಂದರೆ ನಾವು ಅದರಲ್ಲಿ ಹೇಗಿದ್ದೇವೆ, ಸ್ಟ್ರಾಂಗ್ ಆಗಿ ಇದ್ದೇವೆ. ಆದರೆ ನಮ್ಮಲ್ಲಿ ಕೆಲವರನ್ನೇ ಯೇಸು ದೇವರಲ್ಲ, ಯೆಹೋವನು ಮಾತ್ರವೇ ದೇವರು, ಯೇಸು ಅವರ ಮಗನು, ಅವರನ್ನು ದೇವರೆಂಬುದಾಗಿ ಹೇಳಬಾರದೆಂಬುದಾಗಿ ಒಬ್ಬ ಸುಳ್ಳು ಉಪದೇಶ ಹೇಳುವವರು ಮನೆಗೆ ಬರುತ್ತಾರೆ. ಇವರು ಕೂಡ ಅದನ್ನು ಕೇಳಿ ಏನು ಮಾಡುತ್ತಾರೆ, ಹೋಗುತ್ತಾರೆ, ಅವರ ಹಿಂದೆ ಹೋಗುತ್ತಾರೆ. ನನಗೆ ಆಶ್ಚರ್ಯವಾಗಿದೆ. ಇಷ್ಟು ವರ್ಷಗಳ ಕಾಲ ಸಭೆಯಲ್ಲಿ ಹೇಳಿಕೊಟ್ಟಿದ್ದೇವೆ, ತಂದೆ ಮಗ ಪರಿಶುದ್ಧಾತ್ಮನ ಕುರಿತಾಗಿ ಹೇಳಿಕೊಟ್ಟಿದ್ದೇವೆ. ಇಷ್ಟು ವರ್ಷಗಳ ಕಾಲ ತಲೆಮಾರಾಗಿ ಕೇಳಿದ್ದಾರೆ. ಹೇಗೆ ಸೋತು ಹೋಗುತ್ತಾರೆ? ವೆರಿ ಸಿಂಪಲ್. ಇವರು ಓದಿದ್ರು, ಎಲ್ಲ ಗೊತ್ತಿದೆ, ಆದರೆ ಯಾವುದರಲ್ಲೂ ಇವರು ಸ್ಟ್ರಾಂಗ್ ಇಲ್ಲ, ವೀಕು. ಅದೇ ಇಂದು ಸಮಸ್ಯೆ. ಆದರೆ ಲೋಕ ಪ್ರಕಾರವಾಗಿ ನೋಡಿದ್ರೆ ದೊಡ್ಡ ಪೋಸ್ಟಿಂಗಲ್ಲಿ ಇರುತ್ತಾರೆ. ಚರ್ಚಲ್ಲಿ ನೋಡುವುದಾದರೆ ದೊಡ್ಡ ಪೋಸ್ಟಿಂಗಲ್ಲಿ ಇರುತ್ತಾರೆ. ಯಾವುದೇ ಆದರೂ ಕೂಡ ಮುಂದೆ ಬಂದು ನಿಲ್ಲುತ್ತಾರೆ. ಆದರೆ ಬೈಬಲ್ ತೆಗೆದುಕೊಂಡರೆ ಬೀಳುತ್ತಾರೆ. ಅತಿ ಭೋಜನ ಬಹಳಷ್ಟು ಇದೆ. ನೋಡಿರಿ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ಪ್ರಕಟಣೆ ಪುಸ್ತಕ 13:11. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. ಈಗ ಒಂದು ಮೃಗ ಬರುತ್ತದೆ ನೋಡಿ. ಆ ಮೃಗ ನೋಡುವುದಕ್ಕೆ ಹೇಗಿದೆ? ಕುರಿಮರಿಯ ಹಾಗೆ ಇದೆ. ವಾಕ್ಯ ಹೇಳುತ್ತದೆ, ಕುರಿಮರಿಯ ಹಾಗೆ ಇದೆ. ಆದರೆ ಮಾತನಾಡುವಾಗ ಹೇಗೆ ಮಾತನಾಡುತ್ತಾ ಇದೆ? ಘಟಸರ್ಪದಂತೆ ಮಾತನಾಡುತ್ತಾ ಇದೆ. ಕುರಿಮರಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು, ಯೇಸು ಕ್ರಿಸ್ತನಿಗೆ ಗುರುತಾಗಿ ಇದೆ. ಯೇಸು ಕ್ರಿಸ್ತನ ಹಾಗೆ ಇದೆ ನೋಡುವುದಕ್ಕೆ. ಕ್ರೈಸ್ತರ ಹಾಗೆ, ಬೈಬಲ್ನ ಹಾಗೆ, ಉಪದೇಶ ಇದ್ದ ಹಾಗೆ, ನಮ್ಮ ಕ್ರೈಸ್ತ ಸೇವಕರ ಹಾಗೆ ಇದೆ. ಆದರೆ ಒಳಗಿನಿಂದ ಮಾತನಾಡುವಾಗ ಹೇಗೆ ಇದೆ ಗೊತ್ತಾ? ಪಿಶಾಚಿ ಮಾತನಾಡುವ ಹಾಗೆ ಇದೆ. ಹಾಗಾದರೆ ಈ ನಿಂತಿರುವಂಥ ವ್ಯಕ್ತಿಯನ್ನು ಯಾವುದನ್ನಿಟ್ಟು ಕಂಡುಹಿಡಿಯಬೇಕು ಗೊತ್ತಾ? ನಾಟ್ ಬೈ ಅಪಿಯರೆನ್ಸ್. ನೋಡುವುದನ್ನು ಇಟ್ಟು ಒಬ್ಬ ಸೇವಕರನ್ನು ನಾವು ತೂಗಬಾರದು. ಆ ಸೇವಕರು ಬೈಬಲ್ನೊಂದಿಗೆ ಬಂದರೆ ಎಲ್ಲದರಲ್ಲೂ ಕೂಡ ದಿ ಪರ್ಫೆಕ್ಟ್ ಎಂಬುದಾಗಿ ಅರ್ಥ ಅಲ್ಲ. ವೇದಿಕೆಯಲ್ಲಿ ನಿಂತು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದ್ರು ಅಂದರೆ ಈಸ್ ನಾಟ್ ಪರ್ಫೆಕ್ಟ್.
ಏನ್ರಿ ಹೇಳುತ್ತೀರಾ? ಅದ್ಭುತ ಸೂಚಕ ಕಾರ್ಯಗಳನ್ನು ಕೂಡ ಮಾಡಿದ್ರು ನಂಬಬಾರದಾ ಅಂದರೆ ನಂಬಬಾರದು. ಓದಿರಿ, ಅದಕ್ಕೂ ಕೂಡ ಒಂದು ವಾಕ್ಯವನ್ನು ಓದಿರಿ. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ರೆವಲ್ಯೂಷನ್ ಚಾಪ್ಟರ್ 16 ಅಂಡ್ ವರ್ಸ್ 13. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಹಾಗಾದ್ರೆ ಅದ್ಭುತಗಳನ್ನು ಯಾರು ಮಾಡುತ್ತಾರೆ? ದೆವ್ವಗಳು ಮಾಡುತ್ತವೆ. ದೆವ್ವಗಳು ಮಾತ್ರ ಮಾಡುತ್ತವೆ ಎಂಬುದಾಗಿ ಅಲ್ಲ, ದೆವ್ವಗಳು ಮಾಡುತ್ತವೆ. ಹಾಗಾದರೆ ನಡೆಯುವಂಥ ಅದ್ಭುತವು ದೇವರು ಮಾಡುವಂಥದ್ದ ಅಥವಾ ದೆವ್ವ ಮಾಡುವಂಥದ್ದ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು. ಈ ಅದ್ಭುತವನ್ನು ದೇವರು ಮಾಡಿದ್ದ ಅಥವಾ ದೆವ್ವ ಮಾಡಿದ್ದ ಹೇಗ್ರಿ ಕಂಡುಹಿಡಿಯುವುದು? ನನಗೆ ದೇವರ ಆತ್ಮನ ಹೇಳಿಕೊಟ್ಟಂಥದ್ದು, ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ನಿಮಗೆ ಹೇಳುತ್ತೇನೆ. ನಾನು ಅದನ್ನೇ ಇಟ್ಟುಕೊಂಡಿದ್ದೇನೆ. ದೇವರನ್ನು ಮಹಿಮೆಪಡಿಸಿ ದೇವರಿಗೋಸ್ಕರವಾಗಿಯೂ ಬಂದಿರುವವರಿಗೋಸ್ಕರವಾಗಿ ನಡೆಯುವುದಕ್ಕೆ ಹೆಸರೇ ಅದ್ಭುತ. ಅದ್ಭುತ ಯಾರಿಗಾಗಿ? ಯಾರಿಗೆ ಅವಶ್ಯ ಇದೆಯೋ ಅವರಿಗೋಸ್ಕರ. ಒಬ್ಬರು ದ್ರಾಕ್ಷಾರಸ, ಒಂದು ಮನೆಯಲ್ಲಿ ದ್ರಾಕ್ಷಾರಸ ಸಾಲುತ್ತಿಲ್ಲ ಎಂದು ಹೇಳುತ್ತಾರೆ. ಅಲ್ಲಿ ಅದ್ಭುತ ನಡೆಯಿತು, ದೇವರು ದ್ರಾಕ್ಷಾರಸವನ್ನು ಕೊಟ್ಟರು. ಈ ಅದ್ಭುತ ಯಾತಕ್ಕಾಗಿ? ಆ ಜನರಿಗೋಸ್ಕರವಾಗಿ. ಈಗ ನಾವು ವಾಕ್ಯದಲ್ಲಿ ಓದಿದ್ವಿ, ಒಬ್ಬರಿಗೆ ಕುಷ್ಠರೋಗ ಇತ್ತು, ಯೇಸು ಅದ್ಭುತ ಮಾಡಿದರು. ಈ ಅದ್ಭುತ ಯಾರಿಗೋಸ್ಕರ? ಆ ಕುಷ್ಠರೋಗಿಗೋಸ್ಕರ. ಅದ್ಭುತ ಯಾವಾಗಲೂ ಕೂಡ ಇನ್ನೊಬ್ಬರಿಗಾಗಿ. ಯಾವ ಸೇವಕರು ಅದ್ಭುತವನ್ನು ಅವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸುತ್ತಾರೋ ಅದು ದೇವರಿಂದ ಬಂದಂಥದ್ದಲ್ಲ. ದೇವರಿಂದ ಬರುವುದಾದರೆ ಅದು ಮನುಷ್ಯರಿಗೆ ಪ್ರಯೋಜನವಾಗಿರುತ್ತದೆ. ಅದೇ ಸಮಯದಲ್ಲಿ ಅದರ ಮೂಲಕ ದೇವರು ಮಹಿಮೆ ಹೊಂದುತ್ತಾರೆ. ಕುಷ್ಠರೋಗಿಯನ್ನು ಗುಣಪಡಿಸುತ್ತಾರೆ, ಕುಷ್ಠರೋಗಿಗೂ ಅದು ಪ್ರಯೋಜನ. ಅವನು ಬಂದು ದೇವರನ್ನು ಮಹಿಮೆ ಪಡಿಸುತ್ತಾನೆ. ಇದುವೇ ಒಂದು ಅದ್ಭುತದ ರಿಸಲ್ಟ್. ನೀವು ಇದನ್ನು ಇಟ್ಟುಕೊಂಡು ಕಂಡುಹಿಡಿದರೆ ಸಾಕು, ಕೆಲಸ ಮುಗಿಯಿತು. ನೀವು ಈ ಅದ್ಭುತಕ್ಕೋಸ್ಕರವಾಗಿ, ಸೂಚಕ ಕಾರ್ಯಕ್ಕಾಗಿ, ಪ್ರವಾದನೆಗಾಗಿ ಸೇವಕರಿಂದ ಹೋಗುವುದನ್ನು ನಿಲ್ಲಿಸಿರಿ. ಇದುವೇ ಅತಿ ಭೋಜನ. ಅಲ್ಲಿ ಹೋಗಿ ತಿನ್ನುವುದು, ಇಲ್ಲಿ ಹೋಗಿ ತಿನ್ನುವುದು. ಅಯ್ಯೋ, ಅವರು ಪ್ರಾರ್ಥನೆಯನ್ನು ಮಾಡಿದ್ರೆ ಅದು ಹಾಗೇ ನಡೆಯುತ್ತದಂತೆ. ಯಾಕೆ? ನೀವು ಪ್ರಾರ್ಥಿಸಿದ್ರೂ ನಡೆಯುತ್ತದೆ. ಯಾಕಂದ್ರೆ ಅವರು ಪ್ರಾರ್ಥನೆ ಮಾಡಿದ್ರೆ ನಡೆಸುವಂಥದ್ದು ಯಾರು ಗೊತ್ತಾ? ಯೇಸು ಕ್ರಿಸ್ತನು. ನೀವು ಪ್ರಾರ್ಥಿಸಿದರೂ ನಡೆಸುವಂಥದ್ದು ಯೇಸು ಕ್ರಿಸ್ತನೇ. ಅವರಲ್ಲಿರುವಂತಹ ದೇವರು, ನಿಮ್ಮಲ್ಲಿರುವಂತಹ ದೇವರು ಒಬ್ಬರೇ ದೇವರು. ನಿಮಗೆ ನಂಬಿಕೆ ಅವರ ಮೂಲಕವಾಗಿ ಹೋದರೆ ನಡೆಯುತ್ತದೆ ಎಂದು, ನಿಮಗೆ ಅಪನಂಬಿಕೆ ನನ್ನ ಮೂಲಕ ನಡೆಯುವುದಿಲ್ಲ ಎಂದು. ನೀವು ನಿಮ್ಮ ಮೂಲಕವಾಗಿ ನಡೆಯುವುದಿಲ್ಲ ಎಂಬುದಾಗಿ ನಂಬುತ್ತೀರಾ, ಆದ್ದರಿಂದಲೇ ನಡೆಯುತ್ತಿಲ್ಲ. ಅವರ ಮೂಲಕವಾಗಿ ನಡೆಯುತ್ತದೆ ಎಂದು ನಂಬುತ್ತೀರಾ, ಆದ್ದರಿಂದ ನಡೆಯುತ್ತದೆ. ಸ್ವಲ್ಪ ನಿಮ್ಮನ್ನು ನಂಬಿರಿ. ನನ್ನಲ್ಲಿ ದೇವರಿದ್ದಾರೆ, ನನ್ನ ದೇವರು ನನ್ನ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ. ನಾನು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೆಯುತ್ತದೆ ಎಂದು ಅಂದುಕೊಳ್ಳಿರಿ, ಖಂಡಿತವಾಗಿ ನಡೆಯುತ್ತದೆ. ಇವತ್ತು ಅತಿ ಭೋಜನ ಎಲ್ಲ ಕಡೆ ಇದು ಹೋಗುತ್ತಾ ಇದೆ. ಎರಡನೆಯದಾಗಿ ಅದೇ ವಾಕ್ಯ ಹೇಳುತ್ತದೆ, ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ. ಯಾವ ಅಮಲು? ಅದೇನೆಂದರೆ ಕುಡಿಯುವ ಅಮಲು. ಊಟ ಮಾಡುತ್ತಾ ಕುಡಿಯುತ್ತಾ. ಈ ಕುಡಿಯುತ್ತಾ ಎನ್ನುವಂಥದ್ದನ್ನು ನಾವು ಸ್ಪಿರಿಚುವಲ್ ಆಗಿ ಹೋಗೋಣ, ಲೋಕ ಪ್ರಕಾರವಾಗಿ ಹೋಗುವುದು ಬೇಡ. ಅದರ ಎಕ್ಸ್ಪ್ಲನೇಷನ್ ಬೇಡ, ಅದರ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತು. ಈಗ ನಮಗೆ ದೇವರು ಕುಡಿಯುವುದಕ್ಕೆ ಕೊಟ್ಟಿರುವಂಥದ್ದು ಏನೆಂದರೆ ದ್ರಾಕ್ಷಾರಸ ಅಲ್ವಾ? ಒಡಂಬಡಿಕೆ. ಈಗ ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿದ್ದಾರೆ. ಈ ಒಡಂಬಡಿಕೆಯನ್ನು ದೇವರು ನಮ್ಮೊಂದಿಗೆ ಮಾಡಿರುವಾಗ ಕೆಲವರಿಗೆ ಈ ಸ್ಪಿರಿಚುವಲ್ ಲೈಫೇ ಯಾವ ರೀತಿಯಾಗಿ ಮಾರ್ಪಟ್ಟಿದೆ ಎಂಬುದಾಗಿ ನೋಡುವುದಾದರೆ, ಆತ್ಮಿಕವಾಗಿ ನೋಡುವುದಾದರೆ, ಕೆಲವರು ಸ್ಪಿರಿಚುವಲ್ ಆಗಿ ಇದ್ದಾರೆ, ಆದರೆ ಆ ಸ್ಪಿರಿಚುವಲಲ್ಲಿ ಹೆಚ್ಚಳಪಟ್ಟು ಅಲಿಯುತ್ತಾರೆ. ಆ ಸ್ಪಿರಿಚುವಾಲಿಟಿಯಲ್ಲಿ ಹೆಚ್ಚಳಪಟ್ಟು ಅಲಿಯುತ್ತಾರೆ. ಕರ್ತನಿಗೋಸ್ಕರವಾಗಿ ವೈರಾಗ್ಯ ತೋರಿಸುವಂಥದ್ದು ಬೇರೆ. ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿದೆಯಾ? ವೈರಾಗ್ಯ ತೋರಿಸುವುದು ಬೇರೆ, ಸಭೆಯಲ್ಲಿ ಹೆಚ್ಚಳಪಡುವಂಥದ್ದು ಬೇರೆ. ನಾನೇ, ನನ್ನದೇ, ಚರ್ಚ್ನಲ್ಲಿ ನಾನೇ ಮಾಡುತ್ತೇನೆ, ನನ್ನ ಕುಟುಂಬವೇ, ನಾನೇ ಮುಂದೆ ಕೂರುತ್ತೇನೆ, ನನ್ನನ್ನು ಬಿಟ್ಟರೆ ಯಾರು ಮಾಡಬಾರದು. ಆದರೆ ಇವರು ಮಾಡುವಂಥದ್ದು ಸೇವೆ. ಇವರು ಮಾಡುವಂಥದ್ದು ಸೇವೆ, ಒಡಂಬಡಿಕೆ, ದೇವರಿಗೋಸ್ಕರ ಮಾಡುವಂಥದ್ದು. ಆದರೆ ಅದರಲ್ಲಿ ದೇವರ ಚಿತ್ತ ಇರುವುದಿಲ್ಲ, ಮಾಂಸಿಕವಾದ ಆಲೋಚನೆ ಇರುತ್ತದೆ. ಅವರನ್ನೇ ಪ್ರಚುರಪಡಿಸಿಕೊಳ್ಳುತ್ತಾ ನಾವೇ ಫಸ್ಟ್ ಮಾಡುತ್ತೇವೆ, ನಮ್ಮನ್ನು ಬಿಟ್ಟು ಬೇರೆ ಏನನ್ನಾದರೂ ನೀವು ಮಾಡುತ್ತೀರಾ? ಇವರು ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ಹೆಚ್ಚಳಪಟ್ಟು ಅಲಿಯುತ್ತಾರೆ ಗೊತ್ತಾ? ಸಭೆಯಲ್ಲಿ ಆವೇಶದಿಂದ ಅಲಿಯುತ್ತಾ ಇರುತ್ತಾರೆ. ಪದವಿಗಾಗಿ ಆವೇಶ, ಪೈಪೋಟಿಗೆ ಆವೇಶ. ಅದು ಎಷ್ಟರ ಮಟ್ಟಿಗೆ ಹೋಗುತ್ತದೆ ಅಂದರೆ ಕ್ಯಾನ್ವಾಸಲ್ಲಿ ಆರಂಭವಾಗಿ ಒಡಿಬಡಿ ತನಕ ಹೋಗುತ್ತದೆ. ಸಭೆಯಲ್ಲಿ ಜಗಳ, ಸಭೆಯಲ್ಲಿ ಕೂತುಕೊಂಡು ಕೆಟ್ಟ ಮಾತುಗಳನ್ನು ಆಡುತ್ತಾರೆ. ದೇವರು ಹೇಳುತ್ತಾರೆ, ಕಡೆಯ ಕಾಲದಲ್ಲಿ ಅಮಲಿನಿಂದ ತಿರುಗಾಡುವಂಥ ಒಂದು ಗುಂಪು ಇರುತ್ತದೆ ಎಂಬುದಾಗಿ. ನೋಹನು ದ್ರಾಕ್ಷಾರಸ ಕುಡಿದು ಅಮಲೇರಿದವನಾಗಿ. ಅಷ್ಟಕ್ಕೂ ಅವರು ನೀತಿವಂತನು, ಅದು ಬಹಳ ಮುಖ್ಯ. ಅವರು ಯಾರು? ನೀತಿವಂತನು. ಆದರೆ ಆ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕುಡಿಯುತ್ತಾ ಚೆನ್ನಾಗಿ ಆಗುತ್ತಾ ಒಂದು ದಿನ ಆ ದ್ರಾಕ್ಷಾರಸದಲ್ಲಿದ್ದಂತಹ
ಒಳಗಿದ್ದಂಥ ಅದರ ಗುಣ ಅವರನ್ನು ಏನು ಮಾಡಿತು? ಅಮಲೇರುವಂತೆ ಮಾಡಿತ್ತು. ಅವರಿಗೆ ಗೊತ್ತಿಲ್ಲ ಪಾಪ, ಯಾಕಂದ್ರೆ ನ್ಯೂ ವರ್ಲ್ಡ್ ಒಳಗೆ ಬಂದಿದ್ದಾರೆ ಅವರು. ಜಲಪ್ರಳಯ ಆದ ನಂತರ ಯಾವುದಕ್ಕೆ ಬಂದಿದ್ದಾರೆ? ನ್ಯೂ ವರ್ಲ್ಡ್ಗೆ ಬಂದಿದ್ದಾರೆ ಅವರು. ಅದರ ಪರಿಣಾಮ ಏನಾಗಿತ್ತು ಅಂದರೆ ಬೆತ್ತಲೆ ಆಗಿದ್ದರು. ಅದರ ಪರಿಣಾಮ ಏನು? ಬೆತ್ತಲೆ. ಅಮಲೇರಿದರು, ಬೆತ್ತಲೆ ಆದರು. ಆ ನಗ್ನತೆ ಜೀವಿತದಲ್ಲಿ ಬಂತು. ಅದುವೇ ಇಲ್ಲಿ ಕೆಲವು ವ್ಯಕ್ತಿಗಳು ಕೂತಿರುವ ತನಕ ಪರಿಶುದ್ಧರು, ನೀತಿವಂತರು. ಒಂದು ದಿನ ಬರುತ್ತದೆ, ಪದವಿ ಆಸೆ ಬರುತ್ತದೆ, ಹೊಗಳಿಕೆ ಆಸೆ ಬರುತ್ತದೆ, ಸ್ಪಿರಿಚುವಲ್ ಆಗಿ ಮೇಲೆ ಎಲ್ಲರ ಮುಂದೆ ಹೊಗಳಿಕೆ ಬೇಕು ಎನ್ನುವಂಥ ಆಸೆ ಬರುತ್ತದೆ. ಆ ದಿನವೇ ಆ ವ್ಯಕ್ತಿಯ ನಿಜವಾದ ನಗ್ನತೆಯು ಹೊರಗೆ ಕಾಣಿಸುತ್ತದೆ. ಒಳಗೆ ಆ ವ್ಯಕ್ತಿ ಯಾರಾಗಿದ್ದನೆಂಬುದಾಗಿ ಆಗಲೇ ಗೊತ್ತಾಗುತ್ತದೆ. ಆ ಕುಟುಂಬ ಯಾರೆಂಬುದಾಗಿ ಆಗಲೇ ಗೊತ್ತಾಗುತ್ತದೆ. ಹಾಗೆ ಜಗಳ ಮಾಡುವವನ ಹಾಗೆ ಬಂದು ನಿಲ್ಲುತ್ತಾನೆ. ದೇವರು ನೋಡುತ್ತಲೇ ಇರುತ್ತಾರೆ. ಓ, ನೀನಿಷ್ಟೇನೆ, ಇಷ್ಟೇನಾ? ಬಟ್ ದೇ ಆರ್ ಸ್ಪಿರಿಚುವಲ್. ಅದೇ ಮುಖ್ಯ. ದೇ ಆರ್ ಸ್ಪಿರಿಚುವಲ್. ದೇ ಆರ್ ರಿಲಿಜಿಯಸ್. ನಾನು ಹೇಳುತ್ತೇನೆ, ದೇ ಆರ್ ನಾಟ್ ಸ್ಪಿರಿಚುವಲ್, ಬಟ್ ದೇ ಆರ್ ರಿಲಿಜಿಯಸ್. ಅವರು ಆತ್ಮಿಕವಾದಿಗಳಲ್ಲ, ಅವರು ಮತವಾದಿಗಳು. ದೇ ಆರ್ ರಿಲಿಜಿಯಸ್. ಕ್ರೈಸ್ತತ್ವ ಎಂಬುದಾಗಿ ಅಲೆಯುವಂಥ ಒಂದು ಗುಂಪು. ಯೇಸು ಕ್ರಿಸ್ತನನ್ನು ಒಡೆದಂಥವರಿಗೆ ಯೇಸು ಕ್ಷಮಿಸಿದ್ರಾ ಇಲ್ವಾ? ಕ್ಷಮಿಸಿದ್ರಾ ಇಲ್ವಾ? ಆದರೆ ನಮ್ಮವರು ಕ್ಷಮಿಸೋದಿಲ್ಲ, ಕ್ಷಮಿಸೋದೇ ಇಲ್ಲ. ಎಷ್ಟು ವರ್ಷ ಕ್ಷಮಿಸುವುದಿಲ್ಲ? 30 ವರ್ಷ. ಒಂದು ಗ್ರೂಪ್ ಇದೆ ಸಭೆಯಲ್ಲಿ, ಅಮಲೇರಿದ ಗ್ರೂಪು. ಯಾವುದಕ್ಕಾಗಲಿ ಜಗಳ ಆಡೋದು, ಹೋರಾಟ ಮಾಡುವುದು, ಎದುರಾಗಿ ನಿಲ್ಲುವಂಥದ್ದು, ಯಾರೊಂದಿಗೂ ಸಮಾಧಾನವಾಗಿರುವುದಿಲ್ಲ. ಇವರ ಮನೆಯಲ್ಲಿ ನೋಡಿ, ಮನೆಯಲ್ಲೂ ಸಮಾಧಾನ ಇರುವುದಿಲ್ಲ. ಒಂದು ಗ್ರೂಪ್ ಇದೆ, ಆತ್ಮಿಕ ಉಳ್ಳವರೆಂಬುದಾಗಿ ಹೆಸರು, ಪರಿಶುದ್ಧವಂತರೆಂಬುದಾಗಿ ಹೆಸರು, ನೀತಿವಂತರೆಂಬುದಾಗಿ ಹೆಸರು. ಹಾಗೆ ಮುಖವನ್ನು ಒಂಥರ ಇಟ್ಟುಕೊಂಡಿರುತ್ತಾರೆ. ನಾನು ಹೇಳುತ್ತೇನೆ, ಕೆಲವರನ್ನು ನೀವು ನೋಡುವುದಾದರೆ ಅವರಿಗೂ ನಮಗೂ ಯಾವುದೇ ವಿರೋಧ ಇರುವುದಿಲ್ಲ, ಅವರಿಗೂ ನಮಗೂ ಯಾವುದೇ ವಿಧವಾದ ತಕರಾರು ಇರುವುದಿಲ್ಲ. ಆದರೆ ಅವರು ನೋಡಿದಾಗಲೇ ಗೊತ್ತಾಗುತ್ತದೆ, ಅವರ ಮುಖದಲ್ಲಿ ಸಿಡಿಯುತ್ತಾ ಇರುತ್ತಾರೆ. ಅವರ ಮುಖದಲ್ಲಿ ಸಮಾಧಾನ ಇರುವುದಿಲ್ಲ, ಯಾವಾಗಲೂ ಮುಖ ಸಿಡ್ರಿಸ್ಕೊಂಡಿರುತ್ತಾರೆ. ಗಮನಿಸಿರಿ, ದೇವರು ನಮ್ಮನ್ನು ನೋಡುತ್ತಿದ್ದಾರೆ. ದೇವರಿಗೆ ಗೊತ್ತು. ದೇವರಿಗೆ ನಾವು ಮಾಡುವಂಥ ಸೇವೆ ಎರಡನೆಯದಾಗಿ, ನಾವೇ ಫಸ್ಟು. ಸೇವೆಯನ್ನು ಮಾಡಿ ನರಕಕ್ಕೆ ಹೋಗುವುದಕ್ಕಿಂತಲೂ ಒಂದು ವೇಳೆ ಸೇವೆ ಮಾಡಲಿಕ್ಕೆ ಆಗದೇ ಇರಬಹುದು, ನಾವು ಪರಲೋಕಕ್ಕೆ ಹೋಗುವುದೇ ಮುಖ್ಯ. ನಮ್ಮಲ್ಲಿ ಆ ಸಮಾಧಾನ ಇದೆಯಾ? ಅದೇನೆಂದರೆ ದೇವರು ಹೇಳುತ್ತಾರೆ, ಕುಡಿ ಎಂದರೆ, ಮತ್ತೆ ಹೇಳುತ್ತೇನೆ, ನಿನಗೆ ಅವಶ್ಯವಿರುವ ದಾಹ ಇದೆ. ದೇವರು ಹೇಳುತ್ತಾರೆ, ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ, ಅವಶ್ಯವಿರುವಷ್ಟು ಕುಡಿಯಿರಿ, ಎಲ್ಲರೊಂದಿಗೆ ಸಮಾಧಾನವಾಗಿರ್ರಿ, ಎಲ್ಲ ಮಾಡಿ. ಮಿನಿಸ್ಟ್ರಿನ 4 ಜನ ಸೇರಿ ಮಾಡುತ್ತೇವಾ? ಒಬ್ಬರು ಮಾಡಲ್ಲ ಅಂದರೆ ಬಿಟ್ಟು ಕೊಡುವುದಕ್ಕೆ ಪಳಗಿರಿ. ನಾವು ಯಾವಾಗ ಒಳ್ಳೆಯ ಗುಣ ತೋರಿಸುವುದಕ್ಕೆ ಸಾಧ್ಯ ಗೊತ್ತಾ? ಹೇಳಬೇಕು, ಸಾಕಪ್ಪ, ತಗೋ, ನೀನು ಮಾಡು. ಆಸೆ ಪಡುತ್ತಾ ಇದೆಯಾ? ಮಾಡು, ಪರವಾಗಿಲ್ಲ. ಇದರಲ್ಲಿ ಏನಿದೆ? ನಾನು ಹೇಳುತ್ತೇನೆ, ಯಾವಾಗ ಸಿಂಹಾಸನದ ಆಸೆ ಒಬ್ಬನಿಗೆ ಬರುತ್ತದೋ ಅವನನ್ನು ದೆವ್ವ ಹಿಡಿದಿದೆ ಎಂದು ಅರ್ಥ. ಯಾಕೆ ಗೊತ್ತಾ? ಸೈತಾನನಿಗೆ ಮೊದಲು ಸಿಂಹಾಸನದ ಆಸೆ ಬಂತು. ನಾನು ಆಕಾಶಕ್ಕೆ ಏರುತ್ತೇನೆ, ಉತ್ತರ ದಿಕ್ಕಿನ ಕಡೆಯಲ್ಲಿ ನನ್ನ ಸಿಂಹಾಸನವನ್ನು ಹಾಕುವೆನು, ಆರಾಧನೆಯ ಕೂಟಕ್ಕೆ ನಾಯಕನಾಗುತ್ತೇನೆ. ಫಸ್ಟು ಈ ಆಸೆ ಬಂದದ್ದು ಯಾರಿಗೆ? ಸೈತಾನನಿಗೆ. ಈ ಆಸೆಯನ್ನು ಒಡೆದಂಥದ್ದು ಯಾರು ಅಂದರೆ ಯೇಸು ಕ್ರಿಸ್ತನು. ಅವರು ದೇವರಿಗೆ ಸರಿಸಮಾನವಾಗಿದ್ದು ಅವರ ಸಾರೂಪ್ಯದಲ್ಲಿದ್ದರೂ ಕೂಡ ಆ ಪದವಿಯನ್ನು ಬಿಡುವುದು ಬೇಡವೆಂದೆಣಿಸದೆ ಕಡೆಯ ತನಕ, ಶಿಲುಬೆಯ ಅಂತ್ಯದ ತನಕ ತನ್ನನ್ನು ತಗ್ಗಿಸಿಕೊಂಡರು. ತಂದೆ ಏನು ಮಾಡಿದ್ರು ಗೊತ್ತಾ? ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವನ್ನು ಕೊಟ್ಟು ಬಲಪಾರ್ಶ್ವದಲ್ಲಿ ಸಿಂಹಾಸನವನ್ನು ಹಾಕಿ ನನ್ನೊಂದಿಗೆ ಕೂತುಕೋ ಎಂಬುದಾಗಿ ಹೇಳಿದ್ರು. ಸಿಂಹಾಸನವನ್ನು ಹಾಕುತ್ತೇನೆ ಎಂದು ಹೇಳಿದಂಥವನಿಗೆ ಕೆಳಗೆ ತಳ್ಳುತ್ತಾರೆ. ಏನಪ್ಪ ದೊಡ್ಡ ಸಿಂಹಾಸನ? ನನ್ನ ಜನರಿಗೋಸ್ಕರ ಸಾಯುತ್ತೇನೆ ಎಂದು ಹೇಳಿದವರನ್ನು ಸಿಂಹಾಸನವನ್ನು ಹಾಕಿ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾರೆ. ಇದುವೇ ಪದವಿಗೆ ಫಾರ್ಮುಲಾ. ಕೆಲವರಿಗೆ ಆ ಪದವಿಯ ಆಸೆ, ಅವರ ಜಾತಿಯ ಮೇಲೆ ಹೆಚ್ಚಳ, ಹಣದ ಗರ್ವ, ಇದೆಲ್ಲವೂ ಕೂಡ ಎಲ್ಲಿದೆ ಅಂದರೆ ಚರ್ಚ್ನೊಳಗೆ ಇದೆ. ಹೊರಗಿರುವವರ ಕುರಿತಾಗಿ ಮಾತನಾಡುತ್ತಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜೆಂಟೈಲ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಕ್ರಿಶ್ಚಿಯನ್ಸ್. ಕೇರ್ಫುಲ್ ಆಗಿ ಇರಿ, ಇದುವೇ ಬಹಳ ಮುಖ್ಯ. ಲೋಕವು ನಮ್ಮನ್ನು ನೋಡುತ್ತಾ ಇದೆ, ಲೋಕವು ನಮ್ಮ ಕುರಿತಾಗಿ ಕೇಳುತ್ತಿದೆ. ಲೋಕಕ್ಕೆ ಸಮಾಧಾನ ಹೇಳಬೇಕಾದರೂ ಕೋರ್ಟ್ನಲ್ಲಿ ನಿಂತಿದ್ದಾರೆ. ಲೋಕಕ್ಕೆ ಪೌಲನು ಹೇಳುತ್ತಾರೆ, ನಿಮ್ಮಲ್ಲಿ ಏನಾದರೂ ವಾದ ಬಂದರೆ, ನಿಮ್ಮಲ್ಲಿ ಯಾರು ಚಿಕ್ಕವನಾಗಿದ್ದಾನೋ ಅವನನ್ನು ಕರೆದು ನಿಮ್ಮ ವಾದವನ್ನು ತೀರಿಸಿಕೊಳ್ಳಿ. ಯಾತಕ್ಕಾಗಿ ಹೇಳುತ್ತೇನೆ ಅಂದರೆ, ಅದರ ಅರ್ಥ ಏನೆಂದರೆ, ಯಾಕೆ ಅವರು ಆ ರೀತಿಯಾಗಿ ಹೇಳುತ್ತಾರೆ ಅಂದರೆ, ಯಾಕಪ್ಪ ನಿಮ್ಮ ಮಧ್ಯದಲ್ಲಿ ಜಗಳ? ಯೇಸು ಇರುವಾಗ ಜಗಳವಾಡುತ್ತಾರೆ ಎಲ್ಲರೂ. ಯೇಸು ಕ್ರಿಸ್ತನ ನೋಡಿರಿ, ಅಷ್ಟೊಂದು ದುಃಖವಾಗಿ ಅಲ್ಲ, ಒಂದು ದೊಡ್ಡ ವಿಷಯವನ್ನು ಹೇಳುತ್ತಾರೆ. ಮನುಷ್ಯ ಕುಮಾರನು ಹೋಗಲಿದ್ದಾರೆ, ಅನ್ಯರ ಕೈಗೆ ಒಪ್ಪಿಸಲ್ಪಡಲಿದ್ದಾರೆ, ಅವರು ಅವನನ್ನು ಶಿಲುಬೆಗೆ ಹಾಕುತ್ತಾರೆ, ಅವರು ಪಾಡುಗಳನ್ನು ಅನುಭವಿಸುತ್ತಾರೆ ಎಲ್ಲ ಹೇಳುತ್ತಾರೆ. ಹೇಳಿ ಒಳಗೆ ನೀರು ಕುಡಿಯುವುದಕ್ಕೆ ಹೋದ್ರು ಅನ್ಸುತ್ತೆ, ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಹೋಗಿದ್ದಾರೆ, ಹೋಗುವಷ್ಟರಲ್ಲಿ ಜಗಳವಾಡುತ್ತಾರೆ. ಈಗ ನೆಕ್ಸ್ಟ್ ಯಾರು?
ಇವರು ಹೋಗುತ್ತಾರಂತಲ್ಲ, ಇವರು ಹೋದ ನಂತರವಾಗಿ ನಮ್ಮ 12 ಜನರಲ್ಲಿ ಯಾರು ಚೀಫು, ತಮ್ಮಲ್ಲಿ ಯಾರು ಹೆಚ್ಚಿನವನೆಂಬುದಾಗಿ ಅವರು ವಾದ ಮಾಡಿದರು. ಅವರಲ್ಲಿ ಒಂದು ತರ್ಕ ಉಂಟಾಯಿತು. ಯೇಸು ಕ್ರಿಸ್ತನು ಬಂದು ನೋಡುತ್ತಾರೆ, ಅಯ್ಯೋ ಪಾಪಿಗಳೇ, ನಾನು ಹೋಗುತ್ತೇನೆ ಎನ್ನುವಂಥ ದುಃಖ ಇಲ್ವಾ ನಿಮಗೆ? ನಾನು ಹೋಗುತ್ತೇನೆ ಎನ್ನುವಂಥ ದುಃಖ ಇಲ್ಲ, ಅಷ್ಟರಲ್ಲೇ ಪದವಿಗಾಗಿ ಹೊಡೆದಾಡುತ್ತಿದ್ದೀರಲ್ಲ. ಆ ಆತ್ಮವು ಇನ್ನೂ ಕ್ರಿಯೆ ಮಾಡುತ್ತಾ ಇದೆ, ಇನ್ನೂ ಕ್ರಿಯೆ ಮಾಡುತ್ತಿದೆ. ಸಭೆಯಲ್ಲಿ ಇಂತಹ ಕಾರ್ಯವು ಇರಬಾರದು. ಅದನ್ನು ತೆಗೆದುಹಾಕಿರಿ. ಏನದು ದೊಡ್ಡ ವಿಷಯ? ಹುಟ್ಟುವಾಗ ನಾವು ಯಾರಾದರೂ ಪದವಿಯೊಂದಿಗೆ ಹುಟ್ಟುದ್ವಾ? ಹುಟ್ಟುವಾಗ ನಾವು ಯಾರಾದರೂ ಈ ರೀತಿಯಾಗೇ ಇರುತ್ತೇವೆ ಎಂಬುದಾಗಿ ಹುಟ್ಟುದ್ವಾ? ಏನೂ ಇಲ್ಲ. ಬರುವಾಗ ನಾವು ಹೇಗೆ ಬಂದ್ವಿ ಅಂತ ಗೊತ್ತಿಲ್ಲ, ಹೋಗುವಾಗಲೂ ಕೂಡ ನಾವು ಹೇಗೆ ಹೋಗುತ್ತೇವೆ ಎಂದು ಗೊತ್ತಿಲ್ಲ. ನೋಡಿ, ಪೆಟ್ಟಿಗೆಯಲ್ಲಿ ಹಾಕಿದ ನಂತರವಾಗಿ ಏನು ಕೇಳುತ್ತಾರೆ? ಇಂಜಿನಿಯರ್ ಅಯ್ಯ ಅವರನ್ನು ಯಾವಾಗ ತೆಗೆಯುತ್ತೀರಾ ಅಂತ ಕೇಳುತ್ತಾರಾ? ಬಾಡಿ ಯಾವಾಗ ತೆಗೆಯುತ್ತೀರಾ ಅಂತ ಕೇಳುತ್ತಾರೆ. ಅದೂ ಆಗುತ್ತಾರೆ. ಅವರೇನಾಗುತ್ತಾರೆ? ಅದೂ ಆಗುತ್ತಾರೆ. ಹಾಗಂದರೆ ಏನು ಅರ್ಥ? ಹೋಗುವಾಗ ಅವ್ರು ಏನೂ ಇಲ್ಲ ಎಂಬುದಾಗಿ ಅರ್ಥ. ಬರುವಾಗಲೂ ಏನೂ ಇಲ್ಲ, ಹೋಗುವಾಗಲೂ ಏನೂ ಇಲ್ಲ, ನಡುವೆ ಟೆಂಪ್ರವರಿಯಾಗಿ ಇದ್ದೇವೆ. ಇದಕ್ಕೆ ಯಾಕೆ ಇಷ್ಟೊಂದು ಆಕ್ರೋಶದಿಂದ ಅಲೆಯಬೇಕು? ಯಾವುದಾದ್ರೂ ಒಂದು ವಿಷಯ ಬಂದರೆ ಬಿಟ್ಟು ಕೊಡುವುದನ್ನು ಕಲಿಯಿರಿ. ಹೇಳಿ ನೋಡಿರಿ, ನಾನು ನಿಮಗೆ ಸತ್ಯವನ್ನು ಹೇಳಿಕೊಡುತ್ತೇನೆ. ನೀವು ಬೇಡ ಎಂಬುದಾಗಿ ಹೇಳಿ ನೋಡಿ. ಅದಕ್ಕಿಂತಲೂ ನಿಮ್ಮನ್ನು ಉನ್ನತವಾದ ಸ್ಥಾನದಲ್ಲಿಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಯಾಕಂದರೆ ತಮ್ಮನ್ನು ತಗ್ಗಿಸಿಕೊಳ್ಳುವವರಿಗೆ ದೇವರು ಜೊತೆಯಲ್ಲಿ ಇರುತ್ತಾರೆ, ಗರ್ವಿಷ್ಠರಿಗೆ ಎದುರಿಸಿ ನಿಲ್ಲುತ್ತಾರೆ. ನಮ್ಮ ದೇವರಲ್ಲಿರುವಂಥ ಸ್ವಭಾವ ಅದು. ನೀವು ಬೇಡ ಅಂದರೆ ಕೊಡುತ್ತಲೇ ಇರುತ್ತಾರೆ. ನೀವು 23ನೇ ಕೀರ್ತನೆ ನೋಡಿರುತ್ತೀರಾ, ಎಲ್ಲರಿಗೂ ಬಹಳ ಪರಿಚಯ ಇರುವಂತಹ ಕೀರ್ತನೆ. ಅದನ್ನು ನಿದ್ರೆಯಲ್ಲೂ ಕೇಳಿದ್ರು ಹೇಳುತ್ತೀರಾ. ಆ ಕೀರ್ತನೆಯಲ್ಲಿ ಒಂದು ಫಾರ್ಮುಲಾ ಇದೆ, ಏನು ಗೊತ್ತಾ? ಕೀರ್ತನೆ ಹೇಗೆ ಆರಂಭವಾಗುತ್ತದೆ? ಯೆಹೋವನು ನನಗೆ ಕುರುಬನು, ಅವರು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ನಡೆಸಿ ವಿಶ್ರಾಂತಿಕರವಾದ ನೀರಿನ ಬಳಿಗೆ. ಆ ಕೀರ್ತನೆ ಹೇಗೆ ಮುಗಿಯುತ್ತದೆ? ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಅದರ ಅರ್ಥ ಏನೆಂದರೆ, ಅವರು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ನಡೆಸುತ್ತಾರೆ, ನಾನು ಹೋಗುತ್ತಲೇ ಇರುತ್ತೇನೆ, ಶುಭವೂ ಕೃಪೆಯು ನನ್ನ ಹಿಂದೆಯೇ ಬರುತ್ತದೆ ಎಂದು ಅರ್ಥ. ಕರ್ತನು ಹೇಳುವಂತಹ ಮಾರ್ಗದಲ್ಲಿ ನಾನು ಹೋಗುತ್ತಲೇ ಇದ್ದರೆ ಶುಭವೂ ಕೃಪೆ ಏನು ಮಾಡುತ್ತದೆ? ನನ್ನ ಹಿಂದೆ ಬರುತ್ತಲೇ ಇರುತ್ತದೆ. ಆದರೆ ಇಂದು ಆಪೋಸಿಟ್ ಡೈರೆಕ್ಷನ್. ನಾವು ಶುಭವನ್ನು ಕೃಪೆಯನ್ನು ಹುಡುಕಿ ಓಡುತ್ತಾ ಇದ್ದೇವೆ. ಎಲ್ಲಿ ಒಳಿತು ಸಿಗುತ್ತದೆ, ಎಲ್ಲಿ ಹೆಸರು ಸಿಗುತ್ತದೆ, ಎಲ್ಲಿ ಪದವಿ ಸಿಗುತ್ತದೆ, ನಮ್ಮ ಹಿಂದೆ ದೇವರು ಬರುವುದಿಲ್ಲ. ಚೆನ್ನಾಗಿ ತಿಳಿದುಕೊಳ್ಳಿರಿ, ನಮ್ಮ ಹಿಂದೆ ದೇವರು ಬರುವುದಿಲ್ಲ. ಕರ್ತನ ಹಿಂದೆ ನಾವು ಹೋದರೆ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತದೆ. ದೇವರು ನಡೆಸುವಂಥ ಮಾರ್ಗದಲ್ಲಿ ನಡೆದು ನೋಡಿರಿ. ಪೌಲನು ಹೇಳುತ್ತಾನೆ, ಭಾರವಾದ ಎಲ್ಲವನ್ನು ಅದನ್ನು ಕೊಡವಿ ತಳ್ಳಿಬಿಟ್ಟು. ಆ ಭಾರದಲ್ಲಿ ಎಲ್ಲ ಭಾರ ಇದೆ. ತಲೆಯ ಘನದಿಂದ ಎಲ್ಲ ಭಾರ ಇದೆ. ತಲೆಯ ಘನ ಅಂದರೆ ತಲೆಯ ಭಾರ. ಅಲ್ಲಿಂದ ಆರಂಭವಾಗಿ ಹಣದ ಭಾರ, ಪದವಿಯ ಭಾರ, ಆ ಭಾರ, ಈ ಭಾರ, ಎಲ್ಲವನ್ನು ಕೂಡ ಕೊಡವಿ ಬಿಡು. ಎಲ್ಲವನ್ನು ಕೊಡವಿ ಬಿಡು. ನೆಮ್ಮದಿಯಾಗಿ ಓಡು, ಪೀಸ್ಫುಲ್ ಆಗಿ ಇರು. ಕೆಲವರು ಈ ರೀತಿಯಾಗಿ ಹೇಳುತ್ತಾರೆ, ಈ ಜವಾಬ್ದಾರಿಯನ್ನು ತಲೆ ಮೇಲೆ ಇಟ್ಟುಕೊಂಡು ನನ್ನಿಂದ ನಡೆಯುವುದಕ್ಕೆ ಆಗುತ್ತಿಲ್ಲ. ಹಾಗಿದ್ದರೆ ಕೆಳಗೆ ಇಳಿಸಿ. ಅದು ಕಷ್ಟವಾಗಿದೆಯಲ್ಲ, ಕೆಳಗೆ ಇಳಿಸಿ. ಯಾರಾದರೂ ಚೆನ್ನಾಗಿ ಹೊರುವಂಥವ್ರು ಹೊರಲಿ, ನಾವು ಪೀಸ್ಫುಲ್ ಆಗಿರುತ್ತೇವೆ. ಇಂದು ಆ ರೀತಿಯಾಗೇ ಇದೆ. ಆಕ್ರೋಶದಿಂದ ಅಲೆಯುವಂತಹ ಗುಂಪು. ಇದು ಎರಡನೆಯದು. ಕಡೆಯದಾಗಿ ಓದಿ ಮುಗಿಸೋಣ. ನೋಡಿ, ಆ ವಾಕ್ಯ ಏನು ಹೇಳುತ್ತದೆ? ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಾಕ್ಯ. ಪ್ರಪಂಚದ ಚಿಂತೆಗಳಿಂದಲೂ. ಇದರ ಕುರಿತಾಗಿ ಏನು ಹೇಳುತ್ತದೆ ನಾವು ಓದಿದಂತಹ ವಾಕ್ಯದಲ್ಲಿ? ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 17ನೇ ಅಧ್ಯಾಯ 27ನೇ ವಾಕ್ಯ ಓದಿರಿ. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಹಾಗಾದ್ರೆ ಮದುವೆ ಮಾಡಿಸುವುದು ತಪ್ಪಾ? ಮದುವೆ ಮಾಡಿಕೊಳ್ಳುತ್ತಾ ಇದ್ದರು. ಮದುವೆ ಮಾಡುವುದು ತಪ್ಪ. ಯಾಕಂದರೆ ದೇವರು ಹೇಳುತ್ತಾರೆ, ಪಾಪವಾಗಿ ಹೇಳುತ್ತಾರೆ ಆ ಸ್ಥಳದಲ್ಲಿ. ನೋಹನ ದಿವಸಗಳಲ್ಲಿ ಯಾವ ರೀತಿಯಾಗಿ ನಡೆಯಿತೋ ಅದೇ ಮತ್ತಾಯ 24ನೇ ಅಧ್ಯಾಯ 37-38ರಲ್ಲಿ ಹೇಳುವಾಗ, ನೋಹನ ದಿವಸಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೋ ಅದೇ ರೀತಿಯಾಗಿಯೇ ಮನುಷ್ಯ ಕುಮಾರನ ಕಾಲದಲ್ಲಿ ನಡೆಯುತ್ತದೆ. ಹೇಗೆಂದ್ರೆ ಊಟ ಮಾಡುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಎಂದು ಇದೆ. ಹಾಗಾದ್ರೆ ಮಗನಿಗೆ ಮದುವೆ ಮಾಡಿಸುವುದು, ಮಗಳಿಗೆ ಮದುವೆ ಮಾಡಿಸುವುದು, ಮಾಡಿಕೊಡುವಂಥದ್ದು ತಪ್ಪಾ ಅಂದರೆ ಅವರು ಅದನ್ನು ತಪ್ಪು ಎಂದು ಹೇಳುತ್ತಿಲ್ಲ. ಯಾಕಂದ್ರೆ ಅವರೇ ಹೇಳಿದ್ದಾರೆ, ಮನುಷ್ಯನ ಒಂಟಿಯಾಗಿರುವಂಥದ್ದು ಒಳ್ಳೆಯದಲ್ಲ, ತಕ್ಕ ಸಂಗಾತಿಯನ್ನು ಉಂಟು ಮಾಡುತ್ತೇನೆ ಎಂದು ಅವರೇ ಹೇಳಿದ್ದಾರೆ. ಹಾಗಾದರೆ ಯಾವುದನ್ನು ತಪ್ಪೆಂದು ಹೇಳುತ್ತಿದ್ದಾರೆ? ಓದಿರಿ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಆದಿಕಾಂಡ 6:2. ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಇಲ್ಲೇ ಸಮಸ್ಯೆ ಬರುತ್ತದೆ. ಮದುವೆಯಾಗುವಂಥದ್ದು ತಪ್ಪಲ್ಲ, ಹೇಗೆ ಮದುವೆ ಆದರು ಎನ್ನುವಂತಹ ವಿವರವನ್ನು ಆದಿಕಾಂಡ ಪುಸ್ತಕ 6ರಲ್ಲಿ ಇದೆ. ಅವರು ಯಾರು ಎಂಬುದಾಗಿ ಕೇಳುವುದಾದರೆ ದೇವಪುತ್ರರಂದರೆ ದೇವರನ್ನು ಆರಾಧಿಸುವವರು. ಅದರ ಹಿಂದಿನ ವಾಕ್ಯದಲ್ಲಿ ನೋಡುವುದಾದರೆ, ಆಗ ದೇವರ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಆರಂಭಿಸಿದರು ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ಇದೆ.
ದೇವಪುತ್ರರು, ದೇವರನ್ನು ಹುಡುಕುವಂಥವರು. ಈಗ ಪರಿಶುದ್ಧಾತ್ಮನನ್ನು ಹೊಂದಿದರೆ ಆತ್ಮಿಕ ಉಳ್ಳವರು. ಯೇಸುವನ್ನು ವಿಶ್ವಾಸಿಸಿದರೆ ವಿಶ್ವಾಸಿಗಳು. ದೇವರನ್ನು ಹಿಂಬಾಲಿಸುವವರ ಹೆಸರು ದೇವಪುತ್ರರು. ದೇವಪುತ್ರರು ಮನುಷ್ಯ ಪುತ್ರಿಯರು, ಅಂದರೆ ದೇವರನ್ನು ಹುಡುಕದೇ ಇರುವಂಥವರು ಎಂದು ಅರ್ಥ. ಅವರೆಲ್ಲರೂ ಈಗ ನಾವು ಆತ್ಮಿಕ ಉಳ್ಳವರು. ಈಗ ಅವರೆಲ್ಲ ಹಾಗೆ ಅಂದರೆ ಏನು ಅರ್ಥ? ನಾನು ವಿಶ್ವಾಸಿ ಅಂದರೆ ಯೇಸುವನ್ನು ವಿಶ್ವಾಸಿಸದೇ ಇರುವವರಿಗೆ ಹೆಸರೇನು? ಅವಿಶ್ವಾಸಿ. ಕರೆಕ್ಟ್ ತಾನೇ? ನಾನು ಆತ್ಮಿಕ ಉಳ್ಳವನು, ಪರಿಶುದ್ಧಾತ್ಮನನ್ನು ಹೊಂದಿ ಪರಿಶುದ್ಧಾತ್ಮನಿಂದ ನಡೆಸಲ್ಪಡುತ್ತಿದ್ದೇನೆ. ನಾನು ಸ್ಪಿರಿಚುವಲ್, ಆತ್ಮಿಕ ಉಳ್ಳವನು ಅಂದರೆ ಅವರು ಯಾರು? ಯಾರು? ಮಾಂಸಿಕ ಉಳ್ಳವರೆಂಬುದಾಗಿ ಅರ್ಥ. ಅವರು ಆತ್ಮನಿಂದ ನಡೆಸಲ್ಪಡದೆ ಮಾಂಸಿಕವಾಗಿ ನಡೆಸಲ್ಪಡುವಂಥ ಮಾಂಸಿಕ ಪುತ್ರಿಯರು. ಆ ಕಾಂಟೆಕ್ಸ್ಟಲ್ಲೇ ಇಲ್ಲಿ ಇದೆ. ದೇವಪುತ್ರರು ಮನುಷ್ಯ ಪುತ್ರಿಯರು, ದೇವರನ್ನು ಆರಾಧಿಸುವಂಥವರು, ಅವರ ಇಷ್ಟದಂತೆ ಲೋಕದ ಪ್ರಕಾರವಾಗಿ ನಡೆಯುವಂಥವರು. ಇವರಿಬ್ಬರಲ್ಲೂ ಕೂಡ ಒಂದು ಕನೆಕ್ಷನ್ ಉಂಟಾಗುತ್ತದೆ. ಇವರು ಹೋಗಿ ಅವರ ಹತ್ರ ಹೆಣ್ಣು ತೆಗೆದುಕೊಳ್ಳುತ್ತಾರೆ. ಯಾಕೆ ಹೆಣ್ಣು ತೆಗೆದುಕೊಳ್ಳುತ್ತಾರೆ? ಹೆಣ್ಣು ಸುಂದರವಾಗಿದ್ದಾಳೆ. ಅದು ಯೇಸು ತಿರುಗಿ ಬರುವಾಗಲೂ ಕೂಡ ನಡೆಯುತ್ತದಂತೆ. ಇವತ್ತು ಅದುವೇ ನಡೆಯುತ್ತಾ ಇದೆ. ಮದುವೆ ಮಾಡುತ್ತಾ ಮಾಡಿಕೊಳ್ಳುತ್ತಾ. ಚೆನ್ನಾಗಿ ಗಮನಿಸಿರಿ. ಲೋಕದವರೊಂದಿಗೆ, ಅವಿಶ್ವಾಸಿಗಳೊಂದಿಗೆ ವಿಶ್ವಾಸಿಗಳು ಜೋಡಾಗುವಂಥದ್ದು ಅದು ದೇವರ ಚಿತ್ತವಲ್ಲ. ದೇವರು ಅಬ್ರಹಾಮನನ್ನು ಕೇಳುತ್ತಾರೆ, ಫಸ್ಟ್ ಕೇಳುತ್ತಾರೆ, ನನಗೋಸ್ಕರ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಬರುತ್ತೀಯಾ? ಆದಿಕಾಂಡ 12:1-2 ಕೇಳುತ್ತಾರೆ. ಆಗ ಕೂಡಲೇ ಅಬ್ರಹಾಮನು ಹೊರಟು ಬರುತ್ತಾರೆ. ನೋಡಿ, ಅಬ್ರಹಾಮನು ಹೊರಟು ಬರುತ್ತಾರೆ. ತಂದೆಯ ಮನೆಯನ್ನು, ಬಂಧು ಬಳಗವನ್ನು, ತನ್ನ ದೇಶವನ್ನು ಬಿಟ್ಟು ಅಬ್ರಹಾಮನು ಹೊರಟು ಹೋದರೆಂಬುದಾಗಿ ಆದಿಕಾಂಡ 12:1 ಇರುತ್ತದೆ. ಈಗ ಸಕ್ಸಸ್, ಅಬ್ರಹಾಮನು ಸಕ್ಸಸ್ ಮಾಡುತ್ತಾರೆ. ಅಬ್ರಹಾಮನಿಗೆ ವಯಸ್ಸಾಯಿತು, ಹೆಚ್ಚು ಕಮ್ಮಿ 100-120 ವರ್ಷ ಆಯಿತು. ಈಸಾಕನು ಹುಟ್ಟುತ್ತಾರೆ. ಈಗ ಕೇಳುತ್ತಾರೆ. ವಾಕ್ಯ ಹೇಳುತ್ತದೆ, ಆದಿಕಾಂಡ 22:1 ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನೆಂಬುದಾಗಿ ಇದೆ. ಟೆಸ್ಟ್ ಮಾಡಿ ನೋಡುತ್ತಾರೆ. ದೇವರು ಟೆಸ್ಟ್ ಮಾಡುತ್ತಾರೆ. ಅಬ್ರಹಾಮನೇ, ನಿನ್ನ ಲೈಫನ್ನು ಸ್ಟಾರ್ಟ್ ಮಾಡುವಾಗ ನನಗೋಸ್ಕರ ನಿಮ್ಮ ತಂದೆಯನ್ನು ಬಿಟ್ಟೆ, ಮನೆಯನ್ನು ಬಿಟ್ಟೆ, ಎಲ್ಲ ಬಿಟ್ಟೆ. ಈಗ ಕಡೆಯದಾಗಿ ಒಂದನ್ನು ಕೇಳುತ್ತೇನೆ, ನನಗೋಸ್ಕರವಾಗಿ ನಿನ್ನ ಮಗನನ್ನು ಬಿಡುತ್ತೀಯಾ? ಅಬ್ರಹಾಮನು ಯೋಚಿಸುವಂಥ ವ್ಯಕ್ತಿ ಅಲ್ಲ. ಅಬ್ರಹಾಮನು ಇದರ ನಿಮಿತ್ತ ದುಃಖಪಟ್ಟ ಎಂದು ಇಲ್ಲ. ಯಾಕಂದರೆ ಇಷ್ಮಾಯೇಲನನ್ನು ಕಳುಹಿಸು ಎಂಬುದಾಗಿ ಹೇಳುವಾಗ ಅಬ್ರಹಾಮನಿಗೆ ಅದು ವ್ಯಸನವಾಗಿತ್ತು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದರೆ ಈಸಾಕನನ್ನು ಕೇಳುವಾಗ ಅವನಿಗೆ ದುಃಖವಾಗಿರಲಿಲ್ಲ, ಅವನು ವೇದನೆಯಲ್ಲಿರಲಿಲ್ಲ. ಅಬ್ರಹಾಮನು ದೇವರನ್ನು ನೋಡಿ, ದೇವರ ನೀನು ಹೇಳುವ ಪ್ರಕಾರವಾಗಿ ಮಾಡುತ್ತೇನೆ, 1-2 ದಿನ ಕೊಡಿ, ಮಗನೊಂದಿಗೆ ಚೆನ್ನಾಗಿ ಪಳಗಿ ಹೋಗುತ್ತೇನೆ ಎಂದು ಹೇಳಲಿಲ್ಲ. ಮುಂದಿನ ವಾಕ್ಯ ಹೇಳುತ್ತದೆ, ಅಬ್ರಹಾಮನು ಬೆಳಗ್ಗೆನೇ ಎದ್ದು. ಹಾಗಾದರೆ ವೆಯ್ಟ್ ಮಾಡುತ್ತಲೇ ಇದ್ದ ಯಾವಾಗ ಬೆಳಗಾಗುತ್ತದೆ ಎಂಬುದಾಗಿ. ದೇವರು ಕೇಳಿದ್ದಾರೆ, ನಮ್ಮ ತಂದೆಯನ್ನು ಕೊಟ್ಟ ಹಾಗೆ ನನ್ನ ಮಗನನ್ನು ಕೂಡ ಕೊಡುವುದಕ್ಕೆ ರೆಡಿಯಾಗಿದ್ದೇನೆ. 75 ವರ್ಷದ ಹಿಂದೆ ಯಾವ ಅಬ್ರಹಾಮನನ್ನು ನೀವು ನೋಡಿದ್ರೋ ಅದೇ ಅಬ್ರಹಾಮನೇ ದೇವರೇ ನಾನು ಇಂದು. ಅಂದು ನಾನು ನಿಮಗೆ ತೋರಿಸಿದಂಥ ವೈರಾಗ್ಯವನ್ನು ಇವತ್ತು ತೋರಿಸುತ್ತೇನೆ. ಆದ್ದರಿಂದ ಅಬ್ರಹಾಮನು ಜೀವವುಳ್ಳ ದೇಶದಲ್ಲಿದ್ದಾನೆಂಬುದಾಗಿ ಬೈಬಲ್ ಹೇಳುತ್ತದೆ. ಇವತ್ತು ದೇವರಿಗೋಸ್ಕರವಾಗಿ ಅಪ್ಪ ಅಮ್ಮನನ್ನು ವೈರಾಗ್ಯವಾಗಿ ಬಿಟ್ಟಂಥ ಒಂದು ಗ್ರೂಪ್ ಇದೆ. ಆದರೆ ಇವರೆಲ್ಲರೂ ಕೂಡ ಮಕ್ಕಳಿಗೋಸ್ಕರವಾಗಿ ದೇವರನ್ನೇ ಬಲಿ ಕೊಟ್ಟಂಥವರು. ಅವಿಶ್ವಾಸಿಗಳೆಂದು ಗೊತ್ತಿದ್ದರೂ ಮನೆಗೆ ಕರೆದುಕೊಂಡು ಬರುವಂಥದ್ದು. ಮಾಡಿ ನೋಡಿ, ಇಲ್ಲಾಂದರೆ ಸತ್ತು ಹೋಗುತ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ, ಓಡಿ ಹೋಗುತ್ತಾರೆ, ಏನೇನೋ ಹೇಳೋದು. ನಾನು ನಿಮಗೆ ಸತ್ಯ ಹೇಳುತ್ತೇನೆ, ಮಕ್ಕಳು ಆ ರೀತಿ ಒಂದು ವೇಳೆ ನೀವು ಸ್ಪಿರಿಚುವಲ್ ಆಗಿ ಮಕ್ಕಳನ್ನು ಬೆಳೆಸಿದ್ದೀರಾ ಅಂದರೆ 95% ಮಕ್ಕಳು ಆ ರೀತಿ ಮಾಡುವುದಿಲ್ಲ. ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ ಬೆಳೆಸಿದ್ರೆ ಅವರು ಆ ರೀತಿಯಾಗಿ ಮಾಡುವುದಿಲ್ಲ. ಭಾನುವಾರ ಸರಿಯಾಗಿ ಆರಾಧನೆಗೆ ಕರೆದುಕೊಂಡು ಬಂದು ಸಭೆಯಲ್ಲಿ ನಿಮ್ಮ ಜೊತೆ ಕೂರಿಸಿ ಚಿಕ್ಕ ವಯಸ್ಸಿನಿಂದ ಸಂಡೇ ಕ್ಲಾಸ್ ಅಟೆಂಡ್ ಮಾಡಿಸಿ ಕರ್ತನಲ್ಲಿ ಬೆಳೆಸಿದ್ರೆ ಆ ಮಕ್ಕಳು ಆ ರೀತಿ ಮಾಡುವುದಿಲ್ಲ. ಹೆತ್ತವರಿಗೆ ನಂಬಿಗಸ್ತರಾಗಿರುತ್ತಾರೆ, ವಿಧೇಯರಾಗಿರುತ್ತಾರೆ. 26 ವಯಸ್ಸಾದರೂ ಕಾದಿದ್ದಾರೆ, ಅಪ್ಪ ಅಮ್ಮ ನೋಡುತ್ತಾರೆ ಎಂಬುದಾಗಿ ಇದ್ದಾರೆ. ನಂಬಿಗಸ್ತರಾದ ಮಕ್ಕಳು ಇಂದೂ ಇದ್ದಾರೆ, 95% ಇದ್ದಾರೆ. ಅದರಲ್ಲಿ 5% ಮಕ್ಕಳು ತಪ್ಪು ಮಾಡುವುದಕ್ಕೆ ಅವಕಾಶ ಇದೆ. ಅದು ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲೋ ಕೆಲಸ ಮಾಡುವಂಥ ಸ್ಥಳದಲ್ಲೋ. ಆ ಮಕ್ಕಳು ಕೇಳುವಾಗ ನಾನು ನಿಮಗೆ ಸಾಕ್ಷಿ ಹೇಳುತ್ತೇನೆ, ಮಕ್ಕಳು ಕೇಳುವಾಗ ಹೆತ್ತವರು ನೀವು ಹೇಳಬೇಕು, ಇದು ಅವಿಶ್ವಾಸಿಗಳೊಂದಿಗೆ ಜೋಡಾಗುವುದಕ್ಕೆ ಸಾಧ್ಯವಿಲ್ಲ. ನಾನು ನಿನಗೆ ನಂಬಿಗಸ್ತನಾಗಿರಬೇಕಾ, ದೇವರಿಗೆ ನಂಬಿಗಸ್ತನಾಗಿರಬೇಕಾ ಅಂತ ನೋಡಿದ್ರೆ ನಾನು ನಿನಗಿಂತಲೂ ದೇವರಿಗೆ ನಂಬಿಗಸ್ತನಾಗಿರುವುದಕ್ಕೆ ಬಯಸುತ್ತೇನೆ ಎಂದು ಹೇಳಿ ನಿಮ್ಮ ಮೇಲೆ ಖಂಡಿತವಾಗಿ ಮಕ್ಕಳಿಗೆ ಕೋಪ ಬರುತ್ತದೆ. 2 ಮಾತನ್ನು ಹೇಳುತ್ತಾರೆ. ಒಂದು, ಸತ್ತು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಇಲ್ಲ, ನಾನು ಮನೆ ಬಿಟ್ಟು ಹೋಗಿ ನಾನೇ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ನಿಮಗೆ 2 ಕೂಡ ಮನಸ್ಸಿಗೆ ದುಃಖನೇ. ಒಂದು, ಮಗಳು ಸತ್ತರೆ ಅಯ್ಯೋ ಏನಾಗುತ್ತದೋ. ಇನ್ನೊಂದು, ಹೋದರೆ ಅವಮಾನವಾಗುತ್ತದಲ್ಲ. ಈ 2 ಇರುತ್ತದೆ. 3ನೇ ಆಪ್ಷನ್ ಹೇಳುತ್ತೇನೆ. ದಾವೀದನ ಬಳಿ ದೇವರು 3 ಆಪ್ಷನ್ ಕೇಳುತ್ತಾರೆ, ಅವನು 4ನೇ ಆಪ್ಷನ್ ಕೇಳುತ್ತಾನೆ. ನಿಮಗೆ 3ನೇ ಆಪ್ಷನ್ ಹೇಳುತ್ತೇನೆ.
ನೀವು ಹೋಗಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ 3 ದಿನವೋ 7 ದಿನವೋ 21 ದಿನವೋ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನೋಡಿರಿ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ನಿಮ್ಮ ಮಕ್ಕಳ ಹೃದಯವನ್ನು ಬದಲಾಯಿಸಲು ಅವರಿಂದ ಸಾಧ್ಯ. ಫರೋಹನನ ಹೃದಯವನ್ನು ಬದಲಾಯಿಸಿದವರು, ನೆಬೂಕದ್ನೆಚ್ಚರನ ಹೃದಯವನ್ನು ಬದಲಾಯಿಸಿದವರು ನಿಮ್ಮ ಮಕ್ಕಳ ಹೃದಯವನ್ನು ಬದಲಾಯಿಸುವುದಕ್ಕೆ ಶಕ್ತನಾದಂಥ ದೇವರಾಗಿದ್ದಾರೆ. ಅದು ನಡೆಯುತ್ತದೆ. ಹೊರದೇಶದಲ್ಲಿ ಒಬ್ಬ ಮಗನು ಇನ್ನೊಬ್ಬ ಹುಡುಗನನ್ನು ಮದುವೆಯಾಗಿ ಹೋದ. ಒಬ್ಬ ಕ್ರೈಸ್ತ ಹುಡುಗ ಇನ್ನೊಬ್ಬ ಹುಡುಗನನ್ನು ಮದುವೆಯಾಗಿ ಹೋದ. ಅಪ್ಪ ಹತ್ರ ಬಂದು ಹೇಳುತ್ತಾನೆ, ಅಪ್ಪ, ಈ ಹುಡುಗನನ್ನು ಮದುವೆಯಾಗುತ್ತೇನೆ. ಅಪ್ಪ ಹೇಳುತ್ತಾರೆ, ನೋ ಚಾನ್ಸ್. ಬೈಬಲ್ ಪ್ರಕಾರ ತಪ್ಪು ಒಪ್ಪಿಕೊಳ್ಳುವುದಿಲ್ಲ. ಅಪ್ಪ ಸ್ಪಿರಿಚುವಲ್ ಪರ್ಸನ್ ಹೇಳುತ್ತಾರೆ. ಅಮ್ಮ ಕೂಡ ಬೆಂಬಲ ನೀಡುತ್ತಾರೆ. ಅಪ್ಪ ಹೇಳುತ್ತಾರೆ, ನೋ ಚಾನ್ಸ್. ಆ ಮಗ ಹೇಳುತ್ತಾನೆ, ನಾನು ನಿಮಗೆ ಹೇಳುತ್ತಾ ಇರುವಂಥದ್ದು ಇನ್ವಿಟೇಷನ್ ಅಲ್ಲ ಅಂದ. ಇಟ್ ಈಸ್ ನಾಟ್ ಎನ್ ಇನ್ವಿಟೇಷನ್, ಇಟ್ ಈಸ್ ಇನ್ಫಾರ್ಮೇಷನ್. ನಾನು ನಿಮ್ಮ ಹತ್ರ ಪರ್ಮಿಷನ್ ಎಲ್ಲ ಕೇಳುತ್ತಾ ಇಲ್ಲ. ನಾನು ಮೇಜರ್, ನನ್ನಿಂದ ಹೋಗಲು ಸಾಧ್ಯ. ಅಪ್ಪ ಹೇಳುತ್ತಾರೆ, ಕ್ಯಾರಿ ಆನ್. ನೀನಾಯಿತು, ದೇವರಾಯಿತು, ನಾನು ಪರ್ಮಿಷನ್ ಕೊಡುವುದಿಲ್ಲ. ಅಪ್ಪ ಹೋಗುತ್ತಾರೆ. 3 ದಿನ ತಿನ್ನದೆ ಕುಡಿಯದೆ ಉಪವಾಸ ಇರುತ್ತಾರೆ. ಬಾಗಿಲನ್ನು ಮುಚ್ಚುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. 3 ದಿನವಾದ ನಂತರ ಮಗನಿಂದ ಫೋನ್ ಬಂತು. ಅಪ್ಪ, ನಾನು ಮಾತನಾಡುತ್ತಿದ್ದೇನೆ, ಹೇಳಪ್ಪ. ನೀನು ಏನೋ ಮಾಡಿದೀಯಪ್ಪ, ನನಗೆ ಗೊತ್ತು ಅನ್ನುತ್ತಾನೆ. ಅಪ್ಪ ಹೇಳುತ್ತಾರೆ, ನಾನು ಏನು ಮಾಡಿಲ್ಲ ಅಪ್ಪ. ನಾನು ಮನೆಯಿಂದ ಆಚೆನೇ ಹೋಗಿಲ್ಲ. ನನಗೆ ಗೊತ್ತು ನೀನು ಮನೆಯಿಂದ ಆಚೆ ಹೋಗಿಲ್ಲ, ಆದರೆ ಏನೋ ಮಾಡಿದ್ದೀಯ. ಆ ಹುಡುಗ ನನ್ನನ್ನು ಬೇಡ ಅಂತ ಹೋಗಿದ್ದಾನೆ. ನಾನು ಮನೆಗೆ ಬರುತ್ತಿದ್ದೇನೆ. ನನಗೇನೋ ನೀವು ಹೇಳುತ್ತಿರುವುದು ಸರಿ ಅನಿಸುತ್ತಿದೆ. ಐ ಆಮ್ ಸಾರಿ, ಐ ಆಮ್ ಕಮಿಂಗ್ ಟು ಹೋಮ್ ಎಂಬುದಾಗಿ ಮನೆಗೆ ಬಂದ. ನೋ ಆರ್ಗ್ಯುಮೆಂಟ್, ನೋ ಮಾತು, ಏನೂ ಇಲ್ಲ. ಮೇಲೆ ಒಬ್ಬರು ಕೂತಿದ್ದಾರೆ. ಅವರ ಕೈಯಲ್ಲಿ ನಮ್ಮ ಹೃದಯ ಸ್ವಿಚ್ನ ಹಾಗೆ ಇದೆ. ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿಕೊಟ್ರು, ನಮ್ಮ ಹೃದಯ ಕರ್ತನ ಬಳಿ ಹೇಗಿದೆಯಂತೆ, ಸ್ವಿಚ್ ಹಾಗೆ ಇದೆಯಂತೆ. ಹಾಗೆ ತಿರುಗಿಸುತ್ತಾರೆ. ಫರೋಹನನ ಹೃದಯವನ್ನು ಕಠಿಣಪಡಿಸಿದರು, ಟೆಂಪರೇಚರ್ ಜಾಸ್ತಿ ಮಾಡಿದರು. ನೆಬೂಕದ್ನೆಚ್ಚರನ ಹೃದಯವನ್ನು ಮನುಷ್ಯನ ಹೃದಯದ ಹಾಗೆ ಮಾರ್ಪಡಿಸಿದ್ರು. ಲೋ ಮಾಡಿದ್ರು ಪ್ರೆಷರನ್ನು. ನೆಬೂಕದ್ನೆಚ್ಚರನನ್ನೇ ಮಾರ್ಪಡಿಸಿದ್ರು, ಫರೋಹನನ್ನೇ ಮಾರ್ಪಡಿಸಿದ್ರು. ನಮ್ಮ ಮನೆಯಲ್ಲಿರುವಂಥ ಹುಡುಗ ಎಷ್ಟು ಮಾತ್ರದವನು? ಅವನೇನಾದರೂ ಮಹಾಬಾಬೆಲ್ ಕಟ್ಟಿದ್ದಾನಾ? ಪಾಪ, ಹೋಗುವಂತಹ ಸ್ಥಳದಲ್ಲಿ ಏನೋ ಒಂದನ್ನು ನೋಡ್ದ. ಅದು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂತ ಮರ. ಅದು ನೋಡುವುದಕ್ಕೆ ರಮ್ಯವಾಗಿಯೂ ಅಪೇಕ್ಷಿಸತಕ್ಕದ್ದಾಗಿ ಇತ್ತು ಎಂಬುದಾಗಿ ಅಂದುಕೊಂಡಿತು. ದೇವರು ಅದರ ನಂತರ ಅದರಲ್ಲಿರುವಂತಹ ಸಾಯುವುದೇ ಇಲ್ಲವನ್ನು ತೋರಿಸುತ್ತಾರೆ. ಆ ನಂತರವಾಗಿ ಬರುತ್ತಾರೆ. ಎಂತಹ ಮಕ್ಕಳನ್ನೇ ಆಗಲಿ ಮಾರ್ಪಡಿಸಿ ಪುನಃ ನಿಮ್ಮ ಕೈಯಲ್ಲಿ ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನೀವು ಹೇಗಿದ್ದೀರಾ ಎಂಬುದಾಗಿ ದೇವರು ಟೆಸ್ಟ್ ಮಾಡುತ್ತಾರೆ. ಕೆಲವರು ದೇವರನ್ನು ಮಕ್ಕಳಿಗೋಸ್ಕರ ಬಲಿ ಕೊಡುವಂತಹ ಗುಂಪು. ದೇ ಆರ್ ಸ್ಯಾಕ್ರಿಫೈಸಿಂಗ್ ಗಾಡ್. ಧೈರ್ಯವಾಗಿ ಹೇಳಿರಿ, ಮದುವೆ ಎನ್ನುವಂಥದ್ದು ದೇವರಿಂದ ನಡೆಯಬೇಕಾಗಿರುವಂಥದ್ದು. ಅಪ್ಪ ಅಮ್ಮನ ಚಿತ್ತ ಅಲ್ಲ, ಮಕ್ಕಳ ಚಿತ್ತವೂ ಅಲ್ಲ, ದೇವರ ಚಿತ್ತ. ಆ ದೇವ ಚಿತ್ತವನ್ನು ಅಪ್ಪ ಅಮ್ಮನ ಮೂಲಕವಾಗಿ ಮಕ್ಕಳಿಗೆ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಇವತ್ತು ಮಕ್ಕಳು ಒಂದು 25 ವರ್ಷ, ಅವರಿಗೆ ಏನು ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ? 10 ವರ್ಷ ಇರುತ್ತದೆ. ಯಾಕಂದರೆ ಅವರು ಟೀನ್ಗೆ ಬಂದು 13ರಿಂದ 15 ವರ್ಷ, 25 ವರ್ಷ, ಒಂದು 10 ವರ್ಷವೇ ಎಕ್ಸ್ಪೀರಿಯನ್ಸ್. ಅವರಿಗೆ ಎಲ್ಲವೂ ಸರಿಯಾಗಿ ಅನಿಸುತ್ತದೆ. ನಮಗೂ ಹಾಗೇನೆ ನೋಡುವುದಕ್ಕೆ ಎಲ್ಲವೂ ಸರಿಯಾಗಿ ಅನಿಸುತ್ತದೆ. ಆದರೆ ದೇವರಿಗೇನೆ ಎಲ್ಲವೂ ಗೊತ್ತು. ಒಂದನ್ನು ಮಾತ್ರ ನಾವು ಕ್ರೈಟೀರಿಯಾವಾಗಿ ಇಟ್ಟುಕೊಳ್ಳಬೇಕು. ಅವಿಶ್ವಾಸಿಯು ವಿಶ್ವಾಸಿಯೊಂದಿಗೆ ಇಜ್ಜೋಡಾಗಬಾರದು. ಎರಡನೆಯದಾಗಿ, ವಿಶ್ವಾಸಿಯಾಗಿ ಇದ್ದರೂ, ಚರ್ಚ್ಗೆ ಬರುವಂಥ ಹುಡುಗನಾಗಿದ್ದರು, ಚರ್ಚ್ಗೆ ಬರುವಂಥ ಹುಡುಗಿಯಾಗಿದ್ದರು, ಅದು ದೇವರ ಚಿತ್ತವ ಎಂಬುದಾಗಿ ನೋಡಬೇಕು. ಎಲ್ಲ ಮಗನು ಎಲ್ಲ ಮಗಳಿಗೂ ಸರಿ ಬೀಳುವುದಿಲ್ಲ. ಎಲ್ಲ ಕ್ರೈಸ್ತ ಮಗನು ಎಲ್ಲ ಕ್ರೈಸ್ತ ಮಗಳಿಗೆ ಸರಿ ಬೀಳುವುದಿಲ್ಲ. ಸುಂದರವಾಗಿದೆ ಬೈಬಲ್ನಲ್ಲಿ. ದೇವರು ಆದಾಮಿನ ಪಕ್ಕೆಯಿಂದ ಒಂದನ್ನು ತೆಗೆದು, ಅಲ್ಲಿ ಅನೇಕ ಪಕ್ಕೆಯ ಎಲುಬುಗಳಿತ್ತು. ಆದಾಮನ ಎಲ್ಲ ಪಕ್ಕೆಯ ಎಲುಬುಗಳು ಅವಳಾಗಿ ಇರುವುದಿಲ್ಲ, ಒಂದೇ ಅವಳಾಗಿ ಮಾರ್ಪಡುತ್ತಾಳೆ. ಅದುವೇ ಸರಿ ಬೀಳುವ ಸಂಗಾತಿ. ಈಗಲೂ ಹೇಳುತ್ತೇನೆ, ನಾವು ಯಾವಾಗಲೂ ಕೂಡ ದೇವರ ಚಿತ್ತವನ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಡಬೇಕು. ಯಾವುದೇ ಹುಡುಗ ಆಗಿದ್ದರೂ ಸರಿ, ಯಾವುದೇ ಹುಡುಗಿಯಾಗಿದ್ದರೂ ಸರಿ, ಅವರು BE, MBBS, ಡಾಕ್ಟರು, IPS, IAS, ಏನನ್ನು ಬೇಕಾದರೂ ಹೇಳಲಿ, ಹುಡುಗ ಹೇಗೆ ಇರಲಿ, ಹುಡುಗಿ ಹೇಗೆ ಇರಲಿ, ಅವರು ಎಲ್ಲಿ ಬೇಕಾದರೂ ಇರಲಿ, ಅಮೆರಿಕದಲ್ಲಿರಲಿ, ಲಂಡನ್ನಲ್ಲಿರಲಿ, ಆಫ್ರಿಕಾದಲ್ಲಿರಲಿ, ಇಲ್ಲ ಮಾರ್ಸಲ್ಲಿ, ಮೂನಲ್ಲಿ ಬೇಕಾದರೂ ಇರಲಿ, ದೇವರ ಚಿತ್ತವ ಎಂಬುದಾಗಿ ನೋಡಿಕೊಳ್ಳಿ. ವಿಶ್ವಾಸಿ ಅವಿಶ್ವಾಸಿಯೊಂದಿಗೆ ಇಜ್ಜೋಡಾಗಬಾರದು. ಅದೇ ಸಮಯದಲ್ಲಿ ವಿಶ್ವಾಸಿಯು ಇನ್ನೊಬ್ಬ ವಿಶ್ವಾಸಿಯೊಂದಿಗೆ ಇಜ್ಜೋಡಾಗುವಾಗ ಅದು ದೇವರ ಚಿತ್ತವ ಎಂಬುದಾಗಿ ನೀವು ಚೆಕ್ ಮಾಡಿಕೊಳ್ಳಬೇಕು. ನೀವು ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ.
ಯಾಕೆ ಗೊತ್ತಾ? ನಿಮ್ಮ ಮಕ್ಕಳಿಗೆ ನೀವು ಪ್ರಾರ್ಥನೆ ಮಾಡುವ ಹಾಗೆ ಲೋಕದಲ್ಲಿ ಬೇರೆ ಯಾರು ಕೂಡ ಪ್ರಾರ್ಥಿಸುವುದಕ್ಕೆ ಸಾಧ್ಯವಿಲ್ಲ. ಈಗಲೇ 3 ದಿನ ಲೀವ್ ಹಾಕಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ. ಒಬ್ಬ ಹುಡುಗನಿಗೆ ಕೊಡುವಾಗ ನೋಡಿ ಚೆನ್ನಾಗಿ ಪ್ರಾರ್ಥಿಸಿ ದೇವರ ಚಿತ್ತದ ಪ್ರಕಾರ ಕೊಡಿರಿ. ಲೈಫ್ ಲಾಂಗ್ ಸಮಸ್ಯೆ ಇರುವುದಿಲ್ಲ. ನಮ್ಮ ತಂದೆ ತಾಯಿಗೆಲ್ಲ ಯೋಚನೆ ಮಾಡಿ ನೋಡಿ, ಅವರು ಅಲೆದು ತಿರುಗಾಡಿದ್ದೆಲ್ಲ ಎರಡನೇದಾಗಿ, ಆದರೆ ದೇವರ ಕೈಗೆ ಒಪ್ಪಿಸಿಕೊಟ್ಟರು. ಕುಟುಂಬದಲ್ಲಿ ಏರಿಳಿತ ಬರುತ್ತದೆ, ಸಮಸ್ಯೆ ಬರುತ್ತದೆ. ಸಮಸ್ಯೆ ಇಲ್ಲದೆ ಇರುವಂತ ಕುಟುಂಬ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೆ ಚೆನ್ನಾಗಿಯೂ ಇರುವುದಿಲ್ಲ. ಆದರೆ ಇದೆಲ್ಲವನ್ನು ಕೂಡ ಸಂಭಾಳಿಸುವುದಕ್ಕಾಗಿ ಮೂರನೆಯ ವ್ಯಕ್ತಿಯಾಗಿ, ಮೂರನೇ ಹಗ್ಗವಾಗಿ ದೇವರು ಕುಟುಂಬವನ್ನು ನಡೆಸುವುದಕ್ಕೆ ಶಕ್ತರಾಗಿ ಇದ್ದಾರೆ. ಇವತ್ತು ನಾವು ಏನು ಮಾಡುತ್ತಾ ಇದ್ದೇವೆ ಅಂದರೆ, ನಮ್ಮ ಮಕ್ಕಳಿಗೆ ಈ ಮದುವೆ ಮಾಡಿಕೊಳ್ಳುವುದರ ವಿಷಯದಲ್ಲಿ ಬಹಳ ಮಿಸ್ಟೇಕ್ ಮಾಡುತ್ತಾ ಇದ್ದೇವೆ. ವಿದ್ಯಾಭ್ಯಾಸ, ಅಂತಸ್ತು, ಹಣ ಇದುವೇ ಮೇನ್. ಅದೆಲ್ಲ ಮೂರನೆಯದಾಗಿ, ನಾಲ್ಕನೆಯದಾಗಿ. ಕರ್ತನು ಹೇಳಿದಂಥ ಮಗನ, ಕರ್ತನು ಹೇಳಿದಂಥ ಮಗಳ ದೇವರ ಚಿತ್ತವ, ಇದುವೇ ಫಸ್ಟು. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ, ಮಾಡಿ ನೋಡಿ. ದೇವರು ಮಾಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ಹಾಲೆಲೂಯ. ಈ 3 ಕೂಡ ಲೋಟನ ಕಾಲದಲ್ಲಿ ಇತ್ತು. ಈ 3 ಕೂಡ ನೋಹನ ಕಾಲದಲ್ಲೂ ಇತ್ತು. ಇವತ್ತು ಕೂಡ ಅದು ಇದೆ. ಆದರೆ ಇದರ ನಡುವೆ ನೋಹನು ನೀತಿವಂತನಾಗಿ ಇದ್ದದ್ದರಿಂದ ದೇವರು ಅವನ ಕುಟುಂಬವನ್ನು ಕಾಪಾಡಿದರೆಂಬುದಾಗಿ ವಾಕ್ಯದಲ್ಲಿ ಇದೆ. ಲೋಟನು ನೀತಿವಂತನಾಗಿ ಇದ್ದದ್ದರಿಂದ ಅವನ ಕುಟುಂಬವನ್ನು ಹೊರಗೆ ತಂದರೆಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಇಷ್ಟೊಂದು ಸಮಸ್ಯೆ ಲೋಕದಲ್ಲಿ ಇದ್ದಾಗಲೂ ಕೂಡ ಅದರ ನಡುವೆ ನಮ್ಮ ಕುಟುಂಬವನ್ನು ಭದ್ರವಾಗಿ ಕಾಪಾಡುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ನೀವು ನೆಗೆಟಿವ್ ಆಗಿ ನೋಡಬೇಡಿ. ಎಲ್ಲಾ ಕುಟುಂಬದಲ್ಲೂ ಸಮಸ್ಯೆ, ಎಲ್ಲಿ ನೋಡಿದ್ರು ಡೈವರ್ಸು, ಕುಟುಂಬದಲ್ಲೆಲ್ಲ ಸಮಸ್ಯೆ ಎಲ್ಲಾ ಕಡೆಯೂ ಇರಲಿ. ನಮ್ಮ ಕುಟುಂಬದಲ್ಲಿ ಬರದಂತೆ ದೇವರು ಕಾಪಾಡುತ್ತಾರೆ. ನಮ್ಮ ಕುಟುಂಬವನ್ನು ಬೇಲಿ ಹಾಕಿ ಕಾಪಾಡುತ್ತಾರೆ. ಹಾಲೆಲೂಯ. ನಾವು ಪ್ರಾರ್ಥಿಸೋಣ ದೇವರ ಸಮ್ಮುಖದಲ್ಲಿ. ನಾವು ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ, ಫ್ಯಾಮಿಲಿಗೋಸ್ಕರ. ನಿಮ್ಮನ್ನು ಬಿಟ್ಟು ನಿಮ್ಮ ಕುಟುಂಬಕ್ಕೆ ಇಷ್ಟೊಂದು ನಂಬಿಗಸ್ತರಾಗಿ ಬೇರೆ ಯಾರಿಂದಲೂ ಪ್ರಾರ್ಥಿಸುವುದಕ್ಕೆ ಸಾಧ್ಯವಿಲ್ಲ. ಸೇವಕರು ಪ್ರಾರ್ಥಿಸುತ್ತಾರೆ, ಆದರೆ ನಿಮ್ಮ ಹಾಗೆ ಪ್ರಾರ್ಥಿಸುವುದಕ್ಕೆ ಸಾಧ್ಯವಿಲ್ಲ. ನೀವೇ ತಂದೆ ತಾಯಿ, ಅದಕ್ಕಾಗಿ ದೇವರು ಕೊಟ್ಟಿದ್ದಾರೆ. ಸೇವಕರೆಲ್ಲ ಸಪೋರ್ಟಿಂಗ್. ನಾವು ಜೊತೆಗಿದ್ದು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ, ಆದರೆ ನೀವು ಪ್ರಾರ್ಥಿಸುವ ಹಾಗೆ ಪ್ರಾರ್ಥಿಸಲಾಗುವುದಿಲ್ಲ. ನೀವೆಲ್ಲರೂ ಹೃದಯದ ಆಳದಿಂದ ಪ್ರಾರ್ಥಿಸುವುದಕ್ಕೆ ಸಾಧ್ಯ. 1-2 ನಿಮಿಷ ನಿಮ್ಮ ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಕುಟುಂಬವು ದೇವರಿಂದ ಬಂದಂಥದ್ದು. ಅನೇಕ ಸಮಸ್ಯೆಗಳು ಕುಟುಂಬದಲ್ಲಿ ಹೋಗುತ್ತಲೇ ಇದೆ. ತಕ್ಕ ಸಂಗಾತಿ ಎಂಬುದಾಗಿ ದೇವರು ಹೇಳುತ್ತಾರೆ, ಆದರೆ ಅನೇಕ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರುತ್ತದೆ. ಏನು ಬೇಕಾದರೂ ಇರುತ್ತದೆ. ಆದರೆ ಕುಟುಂಬವು ಅಳಿದು ಹೋಗದಂತೆ, ನಾಶವಾಗದಂತೆ, ಬೇರ್ಪಡದಂತೆ ಕರ್ತನು ನಡೆಸುವುದಕ್ಕೆ ಶಕ್ತರು. ಒಂದು ಟ್ರೈನಲ್ಲಿ ನೀವು ನೋಡಿರಿ, ಇಂಜಿನ್ ಬೇರೆ ರೀತಿ ಇರುತ್ತದೆ, ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಬೇರೆ ರೀತಿ ಇರುತ್ತದೆ, AC ಕಂಪಾರ್ಟ್ಮೆಂಟ್ ಬೇರೆ ರೀತಿ ಇರುತ್ತದೆ, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಬೇರೆ ರೀತಿ ಇರುತ್ತದೆ. ಆದರೆ ಎಲ್ಲರೂ ಕೂಡ ಸೇರಿ ಒಂದು ಪ್ರಯಾಣವನ್ನು ಮಾಡುತ್ತಾರೆ. ಎಲ್ಲವೂ ಕೂಡ ಒಂದರೊಂದಿಗೆ ಒಂದು ಜೋಡಿಯಾಗಿರುತ್ತದೆ. ಒಂದೇ ಟ್ರ್ಯಾಕ್ ಮೇಲೆ ಹೋಗುತ್ತದೆ. ಕಡೆಯದಾಗಿ ಡೆಸ್ಟಿನೇಷನ್. ಎಲ್ಲರೂ ಕೂಡ ಹೋಗಿ ಒಂದು ಕಡೆಯಲ್ಲಿ ಇಳಿಯುತ್ತೇವೆ. ಇದರಲ್ಲಿ ಗಂಡ ಇಂಜಿನ್ ಆಗೇ ಇದ್ದಾರೆ, ಹೆಂಡತಿ ಜೊತೆಗೆ ಕರೆದುಕೊಂಡು ಹೋಗುವ ಬೋಗಿಯಾಗಿದ್ದಾರೆ. ಅದರ ಹಿಂದೆ ಮಕ್ಕಳು ಫಸ್ಟ್ ಕ್ಲಾಸ್ AC ಕಂಪಾರ್ಟ್ಮೆಂಟ್ ಬಹಳ ಸೌಕರ್ಯದಿಂದ ಇರುತ್ತಾರೆ. ಆದರೆ ಅವರೆಲ್ಲರೂ ಕೂಡ ಸೇರಿದರೇನೆ ಒಂದು ಟ್ರೈನ್. ಬರೀ ಇಂಜಿನ್ ಮಾತ್ರ ಹೋದರೆ ಟ್ರೈನ್ ಹೋಯಿತು ಎಂಬುದಾಗಿ ಹೇಳುವುದಿಲ್ಲ. ಇಂಜಿನ್ ಮಾತ್ರ ಹೋಗುತ್ತಾ ಇದೆ ಎಂದು ಹೇಳುತ್ತಾರೆ. ನೀನು ಎಷ್ಟೇ ನೀತಿವಂತನಾಗಿದ್ದರೂ ಡೈವರ್ಸ್ ಆಗಿ ಹೋದೆ ಅಂದರೆ ಏನು ಹೇಳುತ್ತಾರೆ ಗೊತ್ತಾ? ಒಳ್ಳೆಯ ಮನುಷ್ಯನೇ ರೀ, ಆದರೆ ಹೆಂಡತಿ ಇಲ್ಲ. ಒಳ್ಳೆಯ ಹುಡುಗಿನೇ ರೀ, ಪಾಪ ಗಂಡನಿಂದ ಬೇರ್ಪಟ್ಟಿದ್ದಾಳೆ. ಈ ವರ್ಡ್ ಜೊತೆಗೆ ಬರುತ್ತದೆ, ಈ ಟ್ರ್ಯಾಕ್ ಬರುತ್ತದೆ, ಜೊತೆಗೆ ಇದು ಸೇರುತ್ತದೆ. ಒಂದು ವೇಳೆ ನೀನು ಆನಂತರವಾಗಿ ಮದುವೆ ಆದರೆ ಹೇಳುತ್ತಾರೆ, ಯಾವಾಗಲೂ ಕೂಡ ಹೇಳುತ್ತಾರೆ, ಈ ಹುಡುಗಿ ಒಳ್ಳೆಯದೇ, ಆದರೆ ಏನೋ ಗೊತ್ತಿಲ್ಲ, ಮೊದಲನೇ ಮದುವೆ ಸಕ್ಸಸ್ ಆಗಲಿಲ್ಲ, ಎರಡನೇ ಮದುವೆ ಸಕ್ಸಸ್ ಆಯಿತು ಹೇಳುತ್ತಾರೆ. ಖಂಡಿತವಾಗಿ ಬರುತ್ತದೆ. ನೀವು ಬರೀ ಇಂಜಿನ್ ಆಗಿ ಹೋಗಬಾರದು. ಟ್ರ್ಯಾಕ್ ಬಿಟ್ಟು ಕೆಳಗೆ ಇಳಿಯಬಾರದು. ಟ್ರ್ಯಾಕ್ ಬಿಟ್ಟು ಓಡಬಾರದು. ಕಷ್ಟಪಟ್ಟಾದರೂ ಎಲ್ಲವನ್ನು ಕೂಡ ಎಳೆದುಕೊಂಡು ಹೋಗಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಹೋಗುವುದಕ್ಕಾಗಿ ದೇವರು ಟ್ರೈನ್ ಇಟ್ಟಿದ್ದಾರೆ. ನಿಮ್ಮ ಗಂಡ ಹೆಂಡತಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಒಂದು ವೇಳೆ ಅವರು ರಕ್ಷಣೆ ಹೊಂದದೇ ಇರುವವರಾಗಿ ಇದ್ದರೆ, ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತಿದ್ದರೆ ನೀವು ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಒಂದು ವೇಳೆ ಮಕ್ಕಳು ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತಾ ಇರುವುದಾದರೆ, ಅವರು ಟಿವಿಯನ್ನು ನೋಡುತ್ತಾ, ಇಂಟರ್ನೆಟ್ ನೋಡುತ್ತಾ, ಯೂಟ್ಯೂಬನ್ನು ನೋಡುತ್ತಾ, ಫೇಸ್ಬುಕ್ ನೋಡುತ್ತಾ, ಫ್ಯಾಂಟಸಿಯಾಗಿ ಇದೆಲ್ಲವನ್ನು ಜಾಲಿ ಎಂಬುದಾಗಿ ಹೇಳಿ, ಒಂದು ವೇಳೆ ಆಫೀಸಲ್ಲಿ, ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಕಾಲೇಜಲ್ಲಿ ಸ್ವಲ್ಪ ಮಾರ್ಗ ತಪ್ಪಿ ತಡವರಿಸಿ ಬೀಳುವುದಕ್ಕೆ ಅವಕಾಶ ಇದೆ. ಸೈತಾನನು ದುಷ್ಟನು. ಹೊರಗೆ ಹೋದರೆ ನಮ್ಮ ಮಕ್ಕಳನ್ನು ಅವನು ಹೇಗಾದರೂ ಯಾರನ್ನು ನುಂಗಲಿ ಎಂಬುದಾಗಿ ಅಲೆದು ತಿರುಗಾಡುತ್ತಿರುವವನು.
ಆದರೆ ನಿಮ್ಮ ಪ್ರಾರ್ಥನೆ ಸೈತಾನನ ಬಾಯಿಂದ, ಸಿಂಹದ ಬಾಯಿಂದ ಆ ಕುರಿಮರಿಯನ್ನು ಕಾಪಾಡುತ್ತದೆ. ನಿಮ್ಮ ಪ್ರಾರ್ಥನೆ ಕರಡಿಯ ಬಾಯಿಂದ ಮಕ್ಕಳನ್ನು ಕಾಪಾಡುತ್ತದೆ. ನೀವು ಪ್ರಾರ್ಥಿಸಿರಿ ನಿಮ್ಮ ಮಕ್ಕಳಿಗಾಗಿ. ಈ ಕಾಲಘಟ್ಟದಲ್ಲಿರುವಂಥ ಮಕ್ಕಳೊಂದಿಗೆ ಆರ್ಗ್ಯುಮೆಂಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಡ್ವೈಸ್ ಮಾಡಿ, ಆದರೆ ಆನಂತರವಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಕಮಿಟ್ ಮಾಡಿ. ಮಕ್ಕಳೊಂದಿಗೆ ಆರ್ಗ್ಯುಮೆಂಟ್ ಮಾಡಿ ಪ್ರಯೋಜನವಿಲ್ಲ. ಆದರೆ ಅಡ್ವೈಸ್ ಮಾಡಿರಿ, ಹೇಳಬೇಕಾದದನ್ನು ಹೇಳಿರಿ. ಆನಂತರವಾಗಿ ದೇವರ ಕೈಗೆ ಒಪ್ಪಿಸಿಕೊಡಿರಿ. ಯಾರನ್ನೇ ಆಗಲಿ ಮಾರ್ಪಡಿಸುವುದಕ್ಕೆ ದೇವರಿಂದ ಸಾಧ್ಯ. ಯಾರನ್ನೇ ಆಗಲಿ ತಿದ್ದುವುದಕ್ಕೆ ದೇವರಿಂದ ಸಾಧ್ಯ. ಕೆಲವು ಸಮಯದಲ್ಲಿ ನಮ್ಮಿಂದ ಸಾಧ್ಯವಿಲ್ಲ. ನಾವು ಮಾತನಾಡುವಾಗ ಅವರು ಎದುರು ಮಾತನಾಡುತ್ತಾರೆ, ಅಷ್ಟೇ ಯಾಕೆ ಕಿರುಚಾಡುತ್ತಾರೆ. ಆದರೆ ಒಂದು ಕರ್ತನ ಕೈಗೆ ಒಪ್ಪಿಸಿಕೊಡಿರಿ. ದೇವರು ಅವರನ್ನು ಬದಲಾಯಿಸುವುದಕ್ಕೆ ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಕುಟುಂಬಕ್ಕೋಸ್ಕರವಾಗಿ, ಹೆಂಡತಿಗಾಗಿ, ಗಂಡನಿಗಾಗಿ, ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೆ ಬಯಸುವವರು, ಅವರ ಭವಿಷ್ಯಕ್ಕೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೆ ಬಯಸುವವರು ನಿಮ್ಮ ಕರಗಳನ್ನು ಮೇಲೆತ್ತಿ ಹೇಳಿ, ದೇವರೇ, ನನ್ನ ಮಕ್ಕಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಅಪ್ಪ. ನನ್ನ ಮಕ್ಕಳ ಜೀವಿತವು ನಿಮ್ಮ ಕೈಯಲ್ಲಿ ಇದೆ ದೇವರೇ. ನನ್ನ ಜೀವಿತವು ನಿಮ್ಮ ಕೈಯಿಂದ ಬರೆಯಲ್ಪಟ್ಟಿದೆ ದೇವರೇ. ಯಾವುದೇ ವಿಧದಲ್ಲೂ ಕೂಡ ಸೈತಾನನು ನಮ್ಮ ಕುಟುಂಬವನ್ನು ಬೇರ್ಪಡಿಸದಂತೆ ಹೆತ್ತವರ ಕಣ್ಮುಂದೆ ಮಕ್ಕಳು ಆಶೀರ್ವಾದವಾಗಿರಬೇಕು ಅಪ್ಪ. ಮಕ್ಕಳು ಅತ್ತರೆ ನಾವು ಅಳುತ್ತೇವೆ ದೇವರೇ. ಮಕ್ಕಳು ವೇದನೆ ಪಟ್ಟರೆ ನಾವು ವೇದನೆ ಪಡುತ್ತೇವೆ. ನಾವು ಚೆನ್ನಾಗಿರಬೇಕೆಂಬುದಾಗಿ ನೀವು ಭಾವಿಸುತ್ತೀರಾ ಅಪ್ಪ. ಅದೇ ರೀತಿಯಾಗಿ ದೇವರೇ, ನಮ್ಮ ಮಕ್ಕಳು ಕೂಡ ಚೆನ್ನಾಗಿರಬೇಕು. ಯಾವುದೇ ವಿಧದಲ್ಲೂ ಅವರಲ್ಲಿ ವಾಗ್ವಾದಗಳು ಬಂದು ಬೇರ್ಪಟ್ಟು ಹೋಗಬಾರದು ಅಪ್ಪ. ಅವಿಶ್ವಾಸಿಗಳ ಹಿಂದೆ ಹೋಗಬಾರದು. ಪಾಪದ ಹಿಂದೆ ಅವರು ಹೋಗಬಾರದು. ಲೋಕದ ಇಚ್ಛೆಗಳ ಹಿಂದೆ ಅವರು ಓಡಿ ಹೋಗಬಾರದು. ನಮ್ಮ ಮಕ್ಕಳನ್ನು ಕಾಪಾಡಿಕೊಡಿ ದೇವರೇ. ನಮ್ಮ ಕುಟುಂಬವನ್ನು ಕಾಪಾಡಿಕೊಡಿ ದೇವರೇ. ಅವರ ಹಿಂದೆಯೇ ನಾವು ಎಲ್ಲ ಕಡೆಯಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಅಪ್ಪ, ಆದರೆ ನಿಮ್ಮಿಂದ ಸಾಧ್ಯ ದೇವರೇ. ನೀವು ಅವರು ಎಲ್ಲೇ ಇದ್ದರೂ ಕೂಡ ಕಾಪಾಡಿಕೊಡುತ್ತೀರಾ ಅಪ್ಪ. ನಮ್ಮ ಸಭೆಯಲ್ಲಿ, ನಮ್ಮ ಆಲಯದಲ್ಲಿ ಇರುವಂಥ ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಈ ರೀತಿಯಾದಂಥ ಕಾರ್ಯಗಳು ನಡೆಯಲೇಬಾರದಪ್ಪ. ಎಲ್ಲ ಕುಟುಂಬವನ್ನು ಬೇಲಿ ಹಾಕಿ ಕಾಪಾಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.